ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾಮಾನವತವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯಪೀಠಾಧ್ಯಕ್ಷರು ಆದಂತಹ ಅಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲರಿಗೂ ಶರಣಾರ್ಥಿ. ಈ ವಿಡಿಯೋ ಮಾಡ್ತಾ ಇರ್ತಕ್ಕಂತಹ ಮುಖ್ಯ ಉದ್ದೇಶ, ಈಗಾಗಲೇ ತಮಗೆಲ್ಲ ತಿಳಿದಿರೋ ಹಾಗೆ ಸಾಧಕರು, ಚಿಂತಕರು ಆದಂತಹ ವೀಣಾ ಬನ್ನಂಜಿ ಅವರು ಅನುಭವ ಮಂಟಪವನ್ನು ಕುರಿತಾಗಿ ಮತ್ತು ಕಲ್ಯಾಣ ಕ್ರಾಂತಿಯ ವಿಷಯವಾಗಿ ಮಾತನಾಡಿರ್ತಕ್ಕಂಥ ರೀತಿ ಅದು ತುಂಬ ಜನ ಬಸವ ಭಕ್ತರಿಗೆ, ಲಿಂಗಾಯತರಿಗೆ ನೋವನ್ನು ಉಂಟು ಮಾಡಿದೆ. ಇದು ಕೇವಲ ಬಸವ ಭಕ್ತರಿಗೆ, ಲಿಂಗಾಯತರಿಗೆ ಆದ ನೋವಲ್ಲ. ಯಾರು ಸತ್ಯವನ್ನ ಆರಾಧಿಸ್ತಾರೆ, ಯಾರು ಸಮಾನತೆಯನ್ನು ಒಪ್ತಾರೆ, ಯಾರು ಆತ್ಮ ಕಲ್ಯಾಣಕ್ಕೆ ಬೆಲೆ ಕೊಡ್ತಾರೆ, ಅವರೆಲ್ಲರಿಗೂ ಆಗಿರ್ತಕ್ಕಂಥ ನೋವು. ಅದರ ಬಗ್ಗೆ ಈಗ ಅನೇಕ ಜನರು ಈಗಾಗಲೇ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಬೇಕು ಅನ್ನುವಂಥ ಅನೇಕ ಜನರ ಭಕ್ತರ ಒಂದು ಪ್ರೀತಿಪೂರ್ವಕವಾದಂತಹ ಕೇಳಿಕೆ ಮತ್ತು ಅಭಿಪ್ರಾಯ ಹೇಳಿ, ನೀವು ಈಗ ಸುಮ್ಮನೆ ಕೂಡಬಾರ್ದು, ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತ ತಿಳ್ಕೊಂಡು ಕೇಳಿದ್ದಕ್ಕೋಸ್ಕರವಾಗಿ ನಾನು ಮಾತನಾಡ್ತಾ ಇದ್ದೀನಿ. ಇಂತಹ ಮಾತುಗಳಿಗೆ ಪ್ರತಿಕ್ರಿಯೆ ಕೊಡದೇ ಇರೋದೇ ಒಳ್ಳೇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇತ್ತು. ಅನೇಕ ಜನರು ಮಾತಾಡಿದಾಗ, ವಿಚಿತ್ರವಾಗಿ ಮಾತಾಡಿದಾಗ್ಲೂ ನಾನೇನು ಮಾತಾಡಿಲ್ಲ. ಅಂದ್ರೆ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ವಿಡಿಯೋ ಮಾಡಿ ನಾನು ನಿಮ್ಗೆಲ್ಲ ಒಪ್ಸಿಲ್ಲ. ಅದನ್ನ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿಲ್ಲ. ಇವಾಗ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅಂತೂ ಪ್ರತಿನಿತ್ಯ ಚಿಂತನೆ ಇದ್ದೇ ಇರ್ತದೆ. ಅದನ್ನ ಖಾಯಂ ಶ್ರೋತೃಗಳ ಕೆಲವರು ವೀಕ್ಷಕರು ನೋಡ್ತಿರ್ತೀರ. ಈಗ ವೀಣಾ ಬನ್ನಂಜಿಯವರು ಒಬ್ಬ ದೊಡ್ಡ ಚಿಂತಕರು, ಸಾಧಕರು ಮತ್ತು ಅಕ್ಕ ಮಹಾದೇವಿಯರನ್ನ ಕುರಿತಾಗಿ ಪುಸ್ತಕವನ್ನು ಬರೆದಂತಹವರು. ಈಗಾಗಲೇ ಜಾಮದಾರ್ ಸಾಹೇಬರು ಅಭಿಪ್ರಾಯ ವ್ಯಕ್ತಪಡಿಸಿರುವಾಗ ಒಂದು ಒಳ್ಳೆ ಲೇಖನ ನನ್ನ ಹತ್ರ ಇದೆ, ಹಳೆ ಕಾಲದ್ದು, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅಂದ್ರೆ ಈ ರೀತಿ ಎಲ್ಲ ಇದ್ದಂತಹವರು ಈಗ ಮಾತಾಡ್ತಾ ಇರ್ತಕ್ಕಂಥ ರೀತಿಗೂ, ಅವ್ರ ಪುಸ್ತಕ ಬರೆಯುವಾಗ ಅಥವಾ ಲೇಖನ ಬರೆಯುವಾಗ ಇದ್ದಂಥ ರೀತಿಗೂ ಯಾಕೆ ವ್ಯತ್ಯಾಸ ಆಯಿತು? ಆ ಲೇಖನ ನೋಡಿಲ್ಲ ನಾನು, ಮತ್ತು ಮಹಾದೇವಿ ಅಕ್ಕ ಅವ್ರ ಬಗ್ಗೆ ವೀಣಾ ಬನ್ನಂಜಿ ಅವರು ಬರೆದಂತಹ ಪುಸ್ತಕವನ್ನು ನಾನು ನೋಡಿಲ್ಲ. ಕೇಳಿದ್ದೀನಿ, ಅದಕ್ಕೆ ಶಿವರಾತ್ರೀಶ್ವರ ಪ್ರಶಸ್ತಿ ಕೂಡ ಬಂದಿದೆ. ಈ ವಿಡಿಯೋ ಅಂದ್ರೆ ಏನು, ಈಗ ಮೊನ್ನೆ ಅವರು ಮಾತನಾಡಿದ್ದಾರೆ ಸೀತಾ ನದಿಯ ದಂಡೆಯ ಮೇಲೆ ವಿಕ್ರಮಾರ್ಜುನ ಹೆಗಡೆ ಅವರು ಇಟ್ಕೊಂಡಂತಹ ಕಾರ್ಯಕ್ರಮದಲ್ಲಿ ಅನುಭವ ಮಂಟಪವನ್ನು ಕುರಿತಾಗಿ ಮಾತನಾಡಿರ್ತಕ್ಕಂತಹ ವಿಡಿಯೋವನ್ನು ನಾನು ಸಂಪೂರ್ಣವಾಗಿ ಕೇಳಿಸ್ಕೊಂಡಿದ್ದೀನಿ. ಒಂದ್ಸಾರಿ ಬಿಟ್ಟು 2 ಸಾರಿ ಕೇಳಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ಅದು ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಅದಕ್ಕೆ ಸರಿಯಾದಂತ ಪ್ರತಿಕ್ರಿಯೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ 2 ಸಾರಿ ನಾನು ಆ ವಿಡಿಯೋ ಕೇಳಿಸ್ಕೊಂಡಿದ್ದೀನಿ. ಇನ್ನು ಮುಂದೆ ನಾನು ಅವ್ರನ್ನ ವೀಣಕ್ಕ ಅಂತ ಸಂಬೋಧಿಸ್ತೀನಿ. ವೀಣಕ್ಕ, ನಿಮಗೆ ನೇರವಾಗಿ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಆ ಮೂಲಕ ಎಲ್ಲ ವೀಕ್ಷಕರು, ಶ್ರೋತೃಗಳು ಮಾತನಾಡ್ತಾರೆ. ವೀಣಕ್ಕ, ನಿಮ್ಮ ಬಗ್ಗೆ ನನಗೊಬ್ಬನಿಗೆ ಅಲ್ಲ, ಸಾವಿರಾರು ಜನರಿಗೆ ಗೌರವ ಇದೆ. ಆಮೇಲಿಂದ ಭಕ್ತಿ, ಕೆಲವರು ಭಕ್ತಿನೂ ಇಟ್ಕೊಂಡಿರ್ಬೋದು. ನಿಮ್ಮ ಸಾಧನೆ ಪದ್ಧತಿಯನ್ನ ಕೇಳಿ ನೋಡಿ ಬಹಳ ಸಂತೋಷ. ಆದ್ರೆ ನೀವು ಅವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾತಾಡ್ತಾ ಇದ್ದೀರಾ, ನಿಮ್ಮ ಮಾತುಗಳ ಅನುಸಾರವಾಗಿಯೇ ನಾನು ಅವುಗಳನ್ನ ಉಲ್ಲೇಖ ಮಾಡಿ ನಾನು ಮಾತನಾಡ್ತೀನಿ. ಈಗಾಗಲೇ ಬೇರೆ ಬೇರೆ ಸಂದರ್ಭದ ಬಗ್ಗೆ ಅನೇಕ ಜನ ಮಾತನಾಡಿದ್ದಾರೆ. ಅನುಭವ ಮಂಟಪ ಇತ್ತು ಇಲ್ಲ ಅನ್ನೋದ್ರ ವಿಷಯದಲ್ಲಿ ಅದೆಲ್ಲ ಉತ್ತರ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಅದಕ್ಕೆ ನಾನು ಹೆಚ್ಚು ಅದನ್ನು ಪ್ರಸ್ತಾಪ ಮಾಡ್ಲಾರ್ದೇನೆ, ನೀವು ಮಾತನಾಡಿರುವಂತಹ ಒಂದು ಮಾತು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗತ್ತೆ. ಶರಣರ ವಚನ ಸಾಹಿತ್ಯವನ್ನ ರಾಜಕೀಯ ಕಾರಣಕ್ಕಾಗಿ ಸುಟ್ರು ಅಂತ ಹೇಳ್ಬಿಟ್ಟಿದ್ದೀರ. ರಾಜಕೀಯ ಕಾರಣಕ್ಕಾಗಿ ಸುಟ್ರ? ನೀವು ಇನ್ನೂ ಒಂದ್ಸಾರಿ ನಿಮ್ಮ ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ ವೀಣಕ್ಕ. ರಾಜಕೀಯ ಕಾರಣಕ್ಕಾಗಿ ಅಲ್ಲ ಶರಣರ ವಚನ ಸಾಹಿತ್ಯವನ್ನು ಸುಟ್ಟದ್ದು. ಇಡೀ ಜಗತ್ತಿಗೆ ಗೊತ್ತಿದೆ
ಕರ್ನಾಟಕದವ್ರಿಗೆಲ್ರಿಗೂ ಗೊತ್ತಿದೆ, ಹರಳೆಯ ಮಧುವರಸರ ಮಕ್ಕಳ ಏನು ನಿಮ್ಮ ಭಾಷೆಯಲ್ಲಿ ಅಂತರ್ಜಾತಿ ವಿವಾಹ, ಅಥವಾ ಇನ್ನೂ ಶಾಸ್ತ್ರೀಯವಾಗಿ ಹೇಳ್ಬೇಕಾದ್ರೆ ವಿಲೋಮ ಪದ್ಧತಿ ವಿವಾಹ, ಅದನ್ನ ಮಾಡಿದ್ದಕ್ಕೋಸ್ಕರ ಸುಟ್ರು. ಅದಕ್ಕೆ ಗಲಾಟೆ ಶುರುವಾಗಿದ್ದು ಕಲ್ಯಾಣದಲ್ಲಿ. ಅಲ್ಲಿವರೆಗೂ ಗಲಾಟೆ ಇರಲಿಲ್ಲ, ಒಳಗೆ ಬೇಗುದಿ ಇತ್ತು, ಆದ್ರೆ ಅದನ್ನು ವ್ಯಕ್ತಪಡಿಸುವಂತ ಒಂದು ಶಕ್ತಿ ಜಾತಿವಾದಿಗಳಿಗೆ ಇರಲಿಲ್ಲ. ಯಾಕೆಂದ್ರೆ ಶರಣರ ಸಂಖ್ಯೆ ಬಹಳ ಜೋರಾಗಿ ಬೆಳೆದಿತ್ತು. ಬಸವಣ್ಣನವ್ರನ್ನ ನೀವು ಕೇವಲ ಭಕ್ತಿ ಭಂಡಾರಿ ಅಥವಾ ಆ ರಾಜ್ಯದ ಭಂಡಾರಿ ಅಂತ ಹೇಳಿ ಜನಕರಾಜ ಅವನಿಗಿಂತ ಬಸವಣ್ಣವ್ರಿಗಿಂತ ಶ್ರೇಷ್ಠವಾಗಿದ್ರು ರಾಜರು, ಆದ್ರೂ ಅವರು ಜಿಜ್ಞಾಸೆ ಮಾಡ್ತಾ ಇದ್ರು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದೀರ. ಬಸವಣ್ಣವರು ಆ ರಾಜ್ಯದ ದಂಡನಾಯಕರಿದ್ರು. ಮತ್ತೆ ನೀವು ಮತ್ತು ಕೆಲವರು ತಿಳ್ಕೊಂಡ ಹಾಗೆ ಕಲ್ಯಾಣ ಕೇವಲ ಬೀದರ್ ಜಿಲ್ಲೆಗೆ ಅಷ್ಟೇ ಸಂಬಂಧಪಟ್ಟಿರಲಿಲ್ಲ. ಕಲ್ಯಾಣದ ವಿಸ್ತೀರ್ಣ 12 ಯೋಜನ ಪರಿಪ್ರಮಾಣದ ವಿಸ್ತೀರ್ಣದ ಪಟ್ಟಣ ಅದು. ಅಂದ್ರೆ ಮಂಗಳವಾಡ, ಈಗೇನು ಮಹಾರಾಷ್ಟ್ರದಲ್ಲಿ ಮಂಗಳವಾಡ ಅಂತ, ಈಗ ಮಂಗಳವೀಡು ಅಂತಾರೆ, ಅವಾಗ ಮಂಗಳವಾಡ ಅಂತ ಕರಿತಾ ಇದ್ರು. ಅಲ್ಲಿಂದ ಹಿಡ್ಕೊಂಡು ಕಲಬುರ್ಗಿ ಕಲ್ಯಾಣದ ಕಡೆಯ ಬಾಗಿಲು, ಅಲ್ಲಿ ತನಕ ಹಬ್ಬಿಕೊಂಡಂತಹ ವಿಸ್ತೀರ್ಣವಾದಂತಹ ಕಲ್ಯಾಣ ರಾಜ್ಯ, ಮತ್ತು ಒಂದು ಕಾಲದಲ್ಲಿ ಸುವರ್ಣ ಯುಗವನ್ನು ಕಂಡಂತಹ ಕಲ್ಯಾಣ ರಾಜ್ಯ ವಿಕ್ರಮಾದಿತ್ಯನ ಕಾಲದಲ್ಲಿ. ಅಂತಹ ಕಲ್ಯಾಣ ರಾಜ್ಯದ ದಂಡನಾಯಕರಾಗಿದ್ರು, ಪ್ರಧಾನಮಂತ್ರಿ ಆಗಿದ್ರು, ಅಥವಾ ಮುಖ್ಯಮಂತ್ರಿ ಅಂತಿರೋ ಪ್ರಧಾನಮಂತ್ರಿ, ಅವಾಗ ದಂಡನಾಯಕರು ಅಂತ ಕರೀತಾ ಇದ್ರು. ದಂಡನಾಯಕರಿಗೆ ಎಂಥ ಪವರ್ ಇರ್ತಿತ್ತು ಅಂತಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಬಿಜ್ಜಳ ಬಸವಣ್ಣವ್ರನ್ನ ದಂಡನಾಯಕರಾಗಿ ಮಾಡಿದ್ದಷ್ಟೇ ಅಲ್ಲ, ಶರಣರ ದೃಷ್ಟಿಯಲ್ಲಿ ಮತ್ತು ಬಿಜ್ಜಳನ ದೃಷ್ಟಿಯಲ್ಲಿಯೂ ಕೂಡ ಅವರು ದೈವಿ ಪುರುಷರಾಗಿದ್ರು. ಅವರ ಅನೇಕ ಪವಾಡದ ಶಕ್ತಿಯನ್ನ ಬಿಜ್ಜಳ ಮಹಾರಾಜರು ನೋಡಿದ್ರು. ಹಾಗಾಗಿ ಬಸವಣ್ಣವ್ರ ಬಗ್ಗೆ ತುಂಬಾ ಭಕ್ತಿ ಇಟ್ಕೊಂಡಂತಹ ಬಿಜ್ಜಳ, ಆದ್ರೂ ಏನು ಪರವಾದಿಗಳು ಅಥವಾ ಕೊಂಡಿ ಮಂಚಣ್ಣ ಅಂಡ್ ಕಂಪನಿಯವರು ಚಾಡಿ ಮಾತು ಹೇಳಿದಾಗ ಕೇಳ್ತಿದ್ದ ಬಿಜ್ಜಳ. ಅನಿವಾರ್ಯ, ಅದು ಮಹಾರಾಜನ ಸ್ಥಾನದಲ್ಲಿ ಕುತ್ಕೊಂಡಾಗ ಕೇಳ್ಬೇಕಾಗಿರುತ್ತೆ. ಇಂಥ ಒಂದು ದೊಡ್ಡ ಸ್ಥಾನದಲ್ಲಿದ್ದಂತ ಬಸವಣ್ಣವ್ರನ್ನ ನೀವು ಕೇವಲ ಒಬ್ಬ ಭಂಡಾರಿ ಅಂತ ಬಳಸಿದ್ರ. ಇರ್ಲಿ, ಅದೇನು ಬಹಳ ದೊಡ್ಡ ವಿಚಾರ ಅಂತ ನಾವು ಅನ್ಕೊಳ್ಳೋದಿಲ್ಲ. ಆದ್ರೆ ರಾಜಕೀಯ ಕಾರಣ ಅಂತ ನೀವೇನ್ ಹೇಳ್ತಾ ಇದ್ದೀರಾ, ಅಲ್ಲಿ ನಿಮ್ಮ ಹುಸಿತನ ಅಲ್ಲಿ ಗೊತ್ತಾಗತ್ತೆ. ಯಾಕೆ ನಿಮಗೇನು ಹರಳೆಯ ಮಧುವರಸರ ಮಕ್ಕಳ ವಿವಾಹ ಆಗಿದ್ದು, ಅದಕ್ಕೋಸ್ಕರ ಕಲ್ಯಾಣದಲ್ಲಿ ವಿಪ್ಲವ ಆಗಿದ್ದು ನಿಮಗೆ ಗೊತ್ತಿಲ್ಲದ ಸಂಗತಿ ಅಲ್ಲ. ಅದನ್ನು ಉದ್ದೇಶಪೂರ್ವಕವಾಗಿ ಮುಚ್ಚಿಟ್ಟು ನೀವು ಅದನ್ನ ಮರೆ ಮಾಡಿ ರಾಜಕೀಯ ಕಾರಣಕ್ಕಾಗಿ ಸುಟ್ರು. ಅದರಲ್ಲಿ ಕೆಲವು ಭಾಗವನ್ನ ನಾಗಲಾಂಬಿಕೆ ರಕ್ಷಣೆ ಮಾಡಿದ್ರು ಅಂತ ಹೇಳಿದಿರ. ರಕ್ಷಣೆ ಮಾಡಿದ್ ನಿಜ. ನಾಗನಾಂಬಿಕೆ ಒಬ್ಬರೇ ಅಲ್ಲ, ಅವ್ರ ಜೊತೆ ಚನ್ನಬಸವಣ್ಣವರಿದ್ರು, ಮಡಿವಾಳ ಮಾಚಿದೇವರಿದ್ರು, ಸಾವಿರಾರು ಜನ ಶರಣರಿದ್ರು, ಮತ್ತು ಡೋಹರ ಕಕ್ಕಯ್ಯನವರ ಹೆಂಡತಿ ಅವರು ಬಿಷ್ಟಾದೇವಿಯವರು, ಅವರೆಲ್ಲರೂ ಇದ್ರು. ಅವರೆಲ್ಲ ರಕ್ಷಣೆ ಮಾಡ್ಕೊಂಡು ಬಂದ್ರು. ಕೆಲವರು ಯುದ್ಧದಲ್ಲಿ ಮಡಿದ್ರು, ಆಮೇಲೆ ಉಳಿವಿ ತನಕ ಹೋಗಿ ರಕ್ಷಣೆ ಮಾಡಿದ್ರು. ಅದು ನಿಮಗಂತೂ ಗೊತ್ತಿದ್ದೇ ಇದೆ. ನೀವು ಅದನ್ನ ರಾಜಕೀಯ ಕಾರಣ ಅಂತ ಹೇಳ್ತಿದ್ದೀರಲ್ಲ, ಅದು ಗೊತ್ತಿದ್ದು ಹೇಳ್ತಾ ಇರ್ತಕ್ಕಂಥ ಸುಳ್ಳು ಅಂತಾನೆ ನಾನು ಹೇಳೋದು. ನೀವು ಆ ಸ್ಥಾನದಲ್ಲಿ ಕುತ್ಕೊಂಡು, ಅಂದ್ರೆ ವೇದಿಕೆ ಮೇಲೆ ಕುತ್ಕೊಂಡು ಎಲ್ರಿಗೂ ಮೊದಲು ನೀವು ಪಾದಕ್ಕೆ ಅಣೆ ಹಚ್ಚಿ ನಮಸ್ಕಾರ ಅಂತ ಹೇಳಿದೀರಾ ಅಂದ್ರೆ ಅದು ನಿಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಸಾಕ್ಷಿ ಇರ್ಬೋದೇನೋ, ನನಗೆ ಗೊತ್ತಿಲ್ಲ ಯಾವ ಭಾವನೆಯಿಂದ ಹೇಳಿದಿರೋ. ಆ ಸ್ಥಾನದಲ್ಲಿ ಕುತ್ಕೊಂಡು, ಅಂದ್ರೆ ಸತ್ಯ ಹೇಳ್ಬೇಕಾದಂತ ಸ್ಥಾನ ಅದು, ಅಲ್ಲಿ ಕೂತ್ಕೊಂಡು ನೀವೇನ್ ಈ ತರ ಹೇಳಿದಿರಲ್ಲ, ಅದು ಸುಳ್ಳು. ಅದಕ್ಕೆ ಸುಳ್ಳು ಹೇಳಿದ್ರೆ, ಅಂದ್ರೆ ಸಾಮಾನ್ಯರು ಸುಳ್ಳು ಹೇಳೋದು ಬೇರೆ, ಒಬ್ಬ ಲಾಯರ್ ಕೋರ್ಟಲ್ಲಿ ನಿಂತ್ಕೊಂಡು ವಾದ ಮಾಡೋದು ಬೇರೆ, ಆಮೇಲಿಂದ ಒಬ್ಬ ರೈತನೋ, ಒಬ್ಬ ಕೂಲಿಕಾರನೋ, ಒಬ್ಬ ಕಾರ್ಮಿಕನೋ ಹೊಟ್ಟೆಗಾಗಿ ಸುಳ್ಳು ಹೇಳೋದು ಬೇರೆ. ಆದ್ರೆ ನಿಮ್ಮಂತ ಒಬ್ಬ ಸಾಧಕರು ಮತ್ತು ನಿಮ್ಮ ಮೇಲೆ ಅನೇಕ ಜನರು ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥದ್ದು, ನೀವು ಸುಳ್ಳು ಹೇಳಿದ್ರೆ ಏನಾಗತ್ತೆ ಅನ್ನೋದನ್ನ ಸರ್ವಜ್ಞ ಒಂದು ವಚನದಲ್ಲಿ ಹೇಳ್ತಾನೆ. ಬಹಳ ಅದ್ಭುತವಾಗಿ ಹೇಳ್ತಾನೆ ಸರ್ವಜ್ಞ. ಯಾಕಂದ್ರೆ ಸರ್ವಜ್ಞ ಸಮಾಜಕ್ಕೆ ಜವಾಬ್ದಾರಿಯುತವಾಗಿ ನಡ್ಕೊಂಡಂತವನು, ಮತ್ತು ನಿರಂತರ ಸನ್ಯಾಸಿಯಾಗಿ ಸರ್ವಸಂಗ ಪರಿತ್ಯಾಗಿಯಾಗಿ ಸತ್ಯವನ್ನ ಸಾರ್ಥ ಅಡ್ಡಾಡಿದ ಮಹಾ ಜಂಗಮ ಸರ್ವಜ್ಞ ಮೂರ್ತಿ. ಸರ್ವಜ್ಞರು ಒಂದ್ ಕಡೆ ಹೇಳ್ತಾರೆ, ಸತ್ಯರು ಹುಸಿದರೆ ಒತ್ತಿ ಬಂದಡೆ ಶರಧಿ. ಸತ್ಯರು, ನಿಮ್ಮಂತವ್ರನ್ನ ಸತ್ಯರು ಅಂತ ಕರೀತಾನ. ಅಂದ್ರೆ ಸತ್ಯವನ್ನು ಅಪ್ಪಿಕೊಂಡು ಸಾಧನೆ ಮಾಡದಂತಹವರು ಸತ್ಯರು. ಸತ್ಯರು ಹುಸಿದರೆ ಒತ್ತಿ ಬಂದರೆ ಶರಧಿ. ಉತ್ತಮರು ತಪ್ಪಿ ನಡೆದರೆ ಲೋಕವು
ಇನ್ನೆತ್ತ ಸಾರುವುದು ಸರ್ವಜ್ಞ. ಅಂದ್ರೆ ಸತ್ಯವಂತರು ಅಂತ ಜಗತ್ತು ಭಾವಿಸಿದಂತವರು ಸುಳ್ಳು ಹೇಳಿದ್ರೆ ಏನಾಗತ್ತಪ್ಪ ಅಂದ್ರೆ ಸಮುದ್ರನೇ ಮುಂದೆ ಒತ್ತಿ ಬಂದ ಹಾಗೆ, ಅಂದ್ರೆ ಸುನಾಮಿ ಬಂದಂಗೆ. ಸುನಾಮಿ ಬಂದ್ರೆ ಯಾರನ್ನ ಯಾವಾಗ ಕೊಚ್ಕೊಂಡು ಹೋಗುತ್ತೆ, ಎಷ್ಟು ಜನ ಕೊಚ್ಕೊಂಡು ಹೋಗುತ್ತೆ, ಎಷ್ಟು ನುಕ್ಸಾನ್ ಆಗತ್ತೆ ಜಗತ್ತಿಗೆ ಹೇಳಲಿಕ್ಕೆ ಬರಲ್ಲ. ಅಂದ್ರೆ ಅಲ್ಲಿಗೆ ಹೋಲಿಕೆ ಕೊಟ್ಟಿದ್ದಾನೆ ಸರ್ವಜ್ಞ. ಅಂದ್ರೆ ನಿಮ್ಮಂತಹವರು ಸಾಧಕರು, ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಸುಳ್ಳು ಹೇಳಬಾರ್ದು. ಸತ್ಯರು ಹುಸಿದರೆ ಒತ್ತಿ ಬಂದಡೆ ಶರಧಿ, ಉತ್ತಮರು ತಪ್ಪಿ ನಡೆದರೆ ಲೋಕವು ಇನ್ನೆತ್ತ ಸಾರುವುದು ಸರ್ವಜ್ಞ. ಆದ್ರಿಂದ ಇಂತಹ ಸುಳ್ಳನ್ನ ಹೇಳಬೇಡಿ. ಯಾಕಂದ್ರೆ ಈ ಇಡೀ ಜಗತ್ತಿಗೆ ಗೊತ್ತಿದೆ ಕಲ್ಯಾಣ ಕ್ರಾಂತಿ ಆಗಿದ್ದು ಅಂತರ್ಜಾತೀಯ ವಿವಾಹ ಅಥವಾ ವಿಲೋಮ ವಿವಾಹ. ಅದು ನಮ್ಮ ಪ್ರಕಾರ ಅಂತರ್ಜಾತೀಯ ವಿವಾಹ ಅಲ್ಲ, ಏಕಧರ್ಮೀಯರ ನಡುವೆ ನಡೆದ ವಿವಾಹ. ಬಸವಣ್ಣವರು ಒಪ್ಪಿಗೆ ಕೊಟ್ಟಿದ್ದು ಮತ್ತು ಎಲ್ಲಾ ಶರಣರು ಒಪ್ಪಿದ್ದು, ಅವರಿಬ್ರು ಮಧ್ವರಸರು ತಮ್ಮ ಬ್ರಾಹ್ಮಣ ಜಾತಿಯನ್ನ ನಿರಸನ ಮಾಡಿ ಅವರು ಲಿಂಗವಂತ ಧರ್ಮವನ್ನ ಪ್ರವೇಶ ಮಾಡಿದ್ರು, ಲಿಂಗ ದೀಕ್ಷೆ ಪಡ್ಕೊಂಡಿದ್ರು. ಹರಳೈನವರು ಅವರು ತಮ್ಮ ಅಸ್ಪೃಶ್ಯತೆಯನ್ನ ನಿರಸನ ಮಾಡಿಕೊಂಡು ಸಾಧನೆಯಿಂದ, ಲಿಂಗ ಪೂಜೆಯಿಂದ ಆ ಜಾತಿ ಮೈಲಿಗೆಯನ್ನು ಕಳ್ಕೊಂಡು ಅವರು ಲಿಂಗವಂತರಾಗಿದ್ರು. ಅವರಿಬ್ಬರ ನಡುವೆ ನಡೆದಂತಹ ವಿವಾಹ ಅದು. ಆದ್ರಿಂದ ಅದು ಏಕಧರ್ಮೀಯರ ವಿವಾಹ. ಏಕಧರ್ಮೀಯರ ವಿವಾಹ ನೀವು ಅಂದ್ರೆ ಆಗಿನ ಕಾಲದ ಜಾತಿವಾದಿಗಳು ಅದನ್ನ ಅಂತರ್ಜಾತಿ ವಿವಾಹ, ಅದು ಅಷ್ಟೇ ಅಲ್ಲ, ಇನ್ನೂ ನಿಮ್ಗೆಲ್ಲ ಗೊತ್ತಿರ್ಲಿ, ವಿಲೋಮ ವಿವಾಹ ಅಂತ ಮಾಡೋದು ಕುಲ್ಲೆಪ್ಸಿದ್ರು ಅದನ್ನ. ಅಂದ್ರೆ ಅನುಲೋಮ ಮತ್ತು ವಿಲೋಮ ಅಂತ ಎರಡು ವಿವಾಹ ಪದ್ಧತಿಗಳಿದ್ವು ಅಂತ ಅವಾಗ. ಅದರಲ್ಲಿ ಅನುಲೋಮ ಅಂದ್ರೆ ಮೇಲ್ಜಾತಿಯವರ ಹುಡುಗ ಕೆಳಜಾತಿಯ ಹುಡುಗಿಯನ್ನ ಮೆಚ್ಕೊಂಡ್ರೆ ಅದು ಅನುಲೋಮ, ಪರವಾಗಿಲ್ವಂತೆ, ಅದಕ್ಕೆ ಒಪ್ಪಿಗೆ ಕೊಡ್ತಿದ್ರು. ಯಾಕಂದ್ರೆ ನಿಮ್ಮನ್ನ ಹೆಂಗಿದ್ರು ಶೂದ್ರ ಸ್ಥಾನದಲ್ಲೇ ಇಟ್ಟಿದ್ರಲ್ಲ. ಈಗಲೂ ಕೂಡ ಜನಿವಾರ ಹಾಕ್ಲಾರ್ದೆ ಎಲ್ಲೋ ದಯಾನಂದ ಸರಸ್ವತಿಗಳು ಮತ್ತು ಉತ್ತರ ಭಾರತದವರು ಪಂಡಿತ ಶ್ರೀರಾಮ್ ಶರ್ಮ ಅಂತ ಇದ್ರು. ಅವರೆಲ್ಲ ಕ್ರಾಂತಿ ಮಾಡಿ ಹೆಣ್ಮಕ್ಳಿಗೂ ಗಾಯತ್ರಿ ಮಂತ್ರ ಕೊಡ್ಬೇಕು ಮತ್ತು ಜನಿವಾರ ಹಾಕ್ಬೇಕು ಅಂತ ಹೇಳಿ ಕ್ರಾಂತಿ ಮಾಡಿದ್ರು. ಆದ್ರೂ ಕೂಡ ಅದನ್ನ ನೀವೆಲ್ಲರೂ 100% ಒಪ್ಕೊಂಡಿಲ್ಲ, 100% ಒಪ್ಕೊಂಡಿಲ್ಲ. ಇವತ್ತು ಕೂಡ ಎಷ್ಟೋ ಜನ ಬ್ರಾಹ್ಮಣ ಸ್ತ್ರೀಯರು ಜನಿವಾರವೂ ಇಲ್ಲ ಮತ್ತು ಗಾಯತ್ರಿ ಮಂತ್ರವೂ ಇಲ್ಲ. ಹಾಗೆ ಆ ಪಕ್ಕದಲ್ಲೇ ಶೂದ್ರನ್ನ ಇಟ್ಕೊಂಡು ಹೆಣ್ಣನ್ನ ಶೂದ್ರಳು ಅಂತ ಹೇಳಿದಂತದ್ದು. ಒಬ್ಬ ಮೇಲ್ಜಾತಿಯ ಹುಡುಗ ಕೆಳಜಾತಿಯ ಹುಡುಗಿಯನ್ನು ಮೆಚ್ಕೊಂಡ್ರೆ ಮದುವೆ ಆಗ್ಬಹುದಾಗಿತ್ತಂತ, ಅದು ಶಾಸ್ತ್ರ ಸಮ್ಮತ ಅಂತೆ. ಅದಕ್ಕೆ ಅನುಲೋಮ ಅಂತ ಕರೀತಿದ್ರು, ಅನುಲೋಮ ವಿವಾಹ ಪದ್ಧತಿ ಅಂತ ಹೇಳಿ. ವಿಲೋಮ ಅಂದ್ರೆ ಏನು ಮೇಲ್ಜಾತಿಯ ಹುಡುಗಿಯನ್ನ ಕೆಳಜಾತಿಯ ಹುಡುಗ ಮದುವೆ ಆಗಂಗಿಲ್ಲ. ವಿಲೋಮ ವಿವಾಹ ಪದ್ಧತಿ ಒಪ್ಪಿಗೆ ಸಾಧ್ಯನೇ ಇಲ್ಲ. ಅವ್ರ ಕಣ್ಣನ್ನ ಕೀಳಿಸ್ಬೇಕು, ಅವ್ರಿಗೆ ಆನೆ ಕಾಲಿ ಕಟ್ಟಿ ಎಳಸಿದ್ರು, ಅಂದ್ರೆ ಎಳೆ ಹೂಟೆ ಶಿಕ್ಷೆ ಕೊಟ್ರು. ಇದೆಲ್ಲ ಗೊತ್ತಿದೆ ವಿನಕ, ನಿಮಗೆ ಖಂಡಿತ ಗೊತ್ತಿಲ್ಲ ಅಂತ ಅನ್ನೋ ಹಾಗಿಲ್ಲ. ನೀವು ಓದಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡದೇ ಇದ್ರು ಕೂಡ ನೀವು ಕೇಳಿರ್ತೀರ. ಅಂಥದ್ರಲ್ಲಿ ಇದೊಂದು ರಾಜಕೀಯ ಕಾರಣಕ್ಕೆ ವಚನ ಸಾಹಿತ್ಯವನ್ನು ಸುಟ್ರು ಅಂತ ಹೇಳ್ತಿರಲ್ಲ, ಎಂತಹ ಸುಳ್ಳಿದು, ಎಂತ ಹಸಿ ಸುಳ್ಳು ಹೇಳ್ತಾ ಇದ್ದೀರಾ. ಅದ್ರಿಂದ ಈ ತರ ಸುಳ್ಳನ್ನ ಮಾತಾಡಬಾರ್ದು. ಒಂದು ವೇಳೆ ಸುಳ್ಳು ಹೇಳಿದ್ರೆ ಸುಳ್ಳು ಎಷ್ಟು ಕೆಟ್ಟದ್ದು ಅಂತಕ್ಕಂಥದ್ದನ್ನ ಸರ್ವಜ್ಞ ಇನ್ನೊಂದು ವಚನದಾಗ ಹೇಳ್ತಾರೆ. ಅದನ್ನು ಎಲ್ಲರೂ ತಿಳ್ಕೊಂಡಿರಿ. ಹುಸಿವನಿಂದ 500 ಪಶುವ ಕೊಂದವ ಲೇಸು. ಹುಸಿವನಿಂದ 500 ಪಶುವ ಕೊಂದವ ಲೇಸು ಕೂಡಿಸಿ ಹೇಳಿದ್ರೆ, ಹುಸಿವನಿಂದ 500 ಪಶುವ ಕೊಂದವ ಲೇಸು, ಶಿಶುವಧೆಯ ಮಾಡಿದವ ಲೇಸು, ಮರೆಯಲಿದ್ದೆಸೆದರೂ ಲೇಸು ಸರ್ವಜ್ಞ. ಶಿಶು ಕೊಂದ್ರು ಅಷ್ಟು ಪಾಪ ಬರಲ್ವಂತೆ. ಅಂದ್ರೆ ಬ್ರಹ್ಮಹತ್ಯಾ ದೋಷ ಅಂತೀರ ನೀವು. ಶಿಶುವನ್ನ ಕೊಂದ್ರೆ, ಸ್ತ್ರೀಯನ್ನ ಕೊಂದ್ರೆ, ಪಶುವನ್ನ ಕೊಂದ್ರೆ ಬ್ರಹ್ಮಹತ್ಯಾ ದೋಷ ಅಂತ ಹೇಳ್ತೀರಾ ನಿಮ್ ಪರಿಭಾಷೆನಲ್ಲೇ. ಹಾಗೆ ಬ್ರಹ್ಮಹತ್ಯಾ ದೋಷಕ್ಕಿಂತಲೂ ಕೆಟ್ಟದ್ದು ಯಾವ್ದಂದ್ರೆ ಸುಳ್ಳು ಹೇಳೋದು. ಅದು ತಿಳಿದು ಸುಳ್ಳು ಹೇಳೋದು. ಆದ್ರಿಂದ ಈ ಸುಳ್ಳನ್ನ ಯಾರು ಒಪ್ಪೋದಿಲ್ಲ. ಮತ್ತೀಗ ಸಣ್ಣ ಹುಡುಗರಿಗೂ ಗೊತ್ತಿದೆ. ನೀವು ಹಿಂದೆ ಹೇಳಿದ್ರೆ, ಒಂದು 100 ವರ್ಷದ ಹಿಂದೆ ಹೇಳಿದ್ರೆ ಯಾರಾದ್ರೂ ಒಪ್ತಿದ್ರೇನೋ ಗೊತ್ತಿಲ್ಲ, ರಾಜಕೀಯ ಕಾರಣ ಅಂದ್ರೆ ಹೌದು ಅಂತ ಹೇಳ್ತಿದ್ರೇನೋ, ಅಥವಾ ಒಂದು 80 ವರ್ಷದಿಂದ ಹೇಳಿದ್ರೆ ಒಪ್ತಿದ್ರೇನೋ. ಆದ್ರೆ ಇವತ್ತು ಈ ಸುಳ್ಳನ್ನು ಯಾರು ಒಪ್ಪಬೇಕು ವಿನಕ. ಆದ್ರಿಂದ ಆ ತರ ಸುಳ್ಳನ್ನ ಗೊತ್ತಿದ್ದು ಸುಳ್ಳು ಹೇಳಬೇಡಿ. ಅದು ಬಹಳ ಪಾಪದ ಕೆಲಸ, ಮತ್ತು ಪಾಪ ಯಾರು ಮಾಡಿದ್ರು ಪಾಪನೇ. ಆಮೇಲೆ ಹುಸಿವನಿಂದ 500 ಪಶುವ ಕೊಂದವ ಲೇಸು, ಶಿಶುವಧೆಯ ಮಾಡಿದವ ಲೇಸು. ಅಂದ್ರೆ ಸುಳ್ಳು ಹೇಳೋನ್ಗಿಂತಲೂ ಇವನು ಶಿಶುವಧೆ ಮಾಡಿದವನು ಇನ್ನೂ ಉತ್ತಮ. ಮರೆಯಲಿದ್ದೆಸೆದರೂ ಲೇಸು ಸರ್ವಜ್ಞ, ಮರೆಯಲಿದ್ದೆಸೆದರೂ ಲೇಸು. ಇದನ್ನು ನಿಮ್ ಗಮನಕ್ಕೆ ತರಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮ ಇತಿಹಾಸದಲ್ಲಿ ಇದೆ ಇದು.
ಮರೆಯಲ್ಲಿ ದೆಸೆಯೋದಂದ್ರೆ ರಾಮ ವಾಲಿಯನ್ ಕೊಂದನಲ್ಲ, ಮರೆಯಲ್ಲಿ ನಿಂತ್ಕೊಂಡು ಅವನಿನ್ನೂ ಉತ್ತಮವಾದ ಕೆಲಸ ಮಾಡದ್ನೇನೋ. ಯಾಕಂದ್ರೆ ವಾಲಿ ಅಕಸ್ಮಾತ್ ಕೆಟ್ಟವನು ಇದ್ರೆ ಅದು ಪುರಾಣದ್ದು ಕಾವ್ಯದ್ದು ನಾನು ವಿಮರ್ಶೆ ಮಾಡಕ್ ಹೋಗಲ್ಲ. ಆದ್ರೆ ಗೊತ್ತಿದೆ ನಿಮ್ಗೆಲ್ಲ, ವಾಲಿಯನ್ನ ರಾಮ ಮರೆಯಲ್ಲಿ ನಿಂತು ಸುಗ್ರೀವನನ್ನ ಸನ್ನೆ ಮಾಡಿ ತೋರಿಸಿದಾಗ ವಾಲಿಯನ್ನ ಕೊಂದ. ಅದು ಲೇಸು, ಆ ಕಾರ್ಯನು ಲೇಸಾಗ್ಬೋದೇನೋ, ಆದ್ರೆ ಸುಳ್ಳು ಹೇಳ್ತಕ್ಕಂಥದ್ದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ಮ ಸುಳ್ಳನ್ನ ಮುಂದಿನ ನಿಮ್ಮ ಜನಾಂಗ ಮೆಚ್ಕೊಂಡು ಆ ಶರಣರ ಬಗ್ಗೆ ಮತ್ತು ಬಸವಣ್ಣವ್ರ ಕ್ರಾಂತಿ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಅವರು ಒಂದು ಇತಿಹಾಸಕ್ಕೆ ಅಪಚಾರ ಮಾಡ್ದಂಗಾಗತ್ತೆ. ಅವರು ಹಂಗೆ ಹೇಳ್ಕೊಂತ ಹೋದ್ರೆ ಪಾಪಕ್ಕೆ ಗುರಿ ಆಗ್ತಾ ಹೋಗ್ತಾರೆ. ಆದ್ರಿಂದ ಈ ತರಹದ ಕೆಲಸವನ್ನ ಎಂದೂ ಮಾಡಬಾರ್ದು. ಆಮೇಲೆ ಇನ್ನೊಂದೇನು, ಈ ಅನುಭವ ಮಂಟಪದ ಬಗ್ಗೆ ನೀವು ಪ್ರಾರಂಭ ಮಾಡುವಾಗ್ಲೇನೆ, ಅನುಭವ ಮಂಟಪದ ಬಗ್ಗೆ ನೀವು ಏನ್ ಭಾಷಣ ಶುರು ಮಾಡ್ತಿರೋ, ನೀವು ಒಳಗಡೆ ನೋವಿಟ್ಕೊಂಡು ಅಥವಾ ಚಿಂತೆ ಇಟ್ಕೊಂಡು ಒಂದ್ ರೀತಿ ದುಗುಡ ಇಟ್ಕೊಂಡು ಶುರು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಹೇಳಿದೀರಾ, ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ, ಕಹಿ ಆಗತ್ತೆ ನಿಮಗೆ, ಕಹಿ ಮಾತ್ರೆ ಆರೋಗ್ಯಕ್ಕೋಸ್ಕರ ತಗೋಬೇಕು ಆಗತ್ತೆ ಅಂತೆಲ್ಲ ಹೇಳಿದಿರಲ್ಲ ಅಕ್ಕ. ನೀವು ಕಹಿ ಮಾತ್ರೆ ಅಲ್ಲ ಕೊಡ್ತಾ ಇರೋದು, ಕಹಿ ಮಾತ್ರೆ ಅಲ್ಲ ಕೊಡ್ತಾ ಇರೋದು, ವಿಷದ ಇಂಜೆಕ್ಷನ್ ಕೊಡಕ್ ಪ್ರಯತ್ನ ಪಡ್ತಾ ಇದ್ದೀರಾ. ಸಮಾಜಕ್ಕೆ ವಿಷದ ಇಂಜೆಕ್ಷನ್ ಕೊಡಕ್ ಪ್ರಯತ್ನ ಪಡ್ತಾ ಇದ್ದೀರಾ. ಯಾಕೆಂದ್ರೆ ನೀವೇ ಹೇಳಿದಿರ, ಅದರಲ್ಲಿ ಈ ಹಿಂದೆ ಇದ್ರ ಬಗ್ಗೆ ಮಾತನಾಡಿ ತಪರಾಕಿ ಹೊಡೆಸ್ಕೊಂಡಿದ್ದಾರೆ. ಹೌದು, ಕಪಟರಾಳ ಕೃಷ್ಣರಾಯರು ಬೇರೆಯವರು ತಪರಾಕಿ ಹೊಡೆಸ್ಕೊಂಡಿದ್ದಾರೆ ಅನ್ನೋ ನಿಮ್ ಮನ್ಸಲ್ಲಿದೆ. ನಾವು ಅದನ್ನ ತಪರಾಕಿ ಬಳಸಲ್ಲ ಬಿಡಿ. ಯಾಕಂದ್ರೆ ಅನುಭವ ಮಂಟಪದಲ್ಲಿ ಬಸವಣ್ಣವರು, ಅಲ್ಲಮ ಪ್ರಭುದೇವರು, ಚನ್ನಬಸವಣ್ಣವರು ನಮಗೆ ವಿರುದ್ಧಾಭಿಪ್ರಾಯಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ವಿರೋಧ ಮಾಡ್ಬೋದು, ಅಲ್ಲಮ ಪ್ರಭುವಿನ ವಿರುದ್ಧವಾಗಿಯೂ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ನಾನು ವ್ಯೋಮಕಾಯ ಸಿದ್ಧ, ನನ್ನ ವಿರುದ್ಧವಾಗಿ ಏನ್ ಮಾತಾಡ್ತೀಯ ಅಂತ ಎಂದು ಅನ್ಲಿಲ್ಲ ಅವರು. ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟಿದ್ರು. ತಪರಾಕಿ ಹೊಡೆಸ್ಕೊಳ್ಳೋದಂತ ನಾನ್ ಬಳಸಲ್ಲ ಅದನ್ನ. ನೀವು ಒಂದು ಆರೋಗ್ಯಕರ ಚರ್ಚೆ ಮಾಡಿದ್ರೆ, ನಿಮಗೆ ಅನುಭವ ಮಂಟಪದ ಬಗ್ಗೆ ಸಂಶಯ ಇದ್ರೆ ಒಂದು ವಿಚಾರ ಸಂಕಿರಣ ಮಾಡಿ. ವಿಕ್ರಮಾರ್ಜುನ ಹೆಗಡೆ ಅವರು ನಿಜವಾಗಿಯೂ ಅನುಭವ ಮಂಟಪದ ಬಗ್ಗೆ ಮತ್ತು ಶರಣರ ಬಗ್ಗೆ ಪ್ರೀತಿ ಇದ್ದಿದ್ರೆ ಬೇಡ, ಶರಣರ ಬಗ್ಗೆ ಪ್ರೀತಿ ಇರೋದು ಬೇಡ, ನಿಮ್ಗೆ ಅನುಮಾನ ಇದ್ರೆ ಒಂದು ವಿಚಾರ ಸಂಕಿರಣ ಇಟ್ಬಿಟ್ಟು ಅದರ ಪರವಾಗಿ ಮತ್ತು ವಿರುದ್ಧವಾಗಿ ಮಾತಾಡೋರ್ನ ಕರೆದು ನೀವು ಮಾಡಿದ್ರೆ ನಿಜವಾಗಿ ನಾನು ನಿಮ್ಮನ್ನು ಒಪ್ಕೊಳ್ತಿದ್ದೆ. ಅವಾಗ ಅದರದ್ದು ಎರಡೂ ಅಭಿಪ್ರಾಯಗಳನ್ನ ಇಡ್ಬೋದಾಗಿತ್ತು. ಆದ್ರೆ ಒಂದೇ ಪಕ್ಷದವ್ರನ್ನ ಕರೆದು ಅದನ್ನ ಹೇಳಿ ಅನುಭವ ಮಂಟಪ ಇಲ್ಲ ಅಂತ ಸಾಧಿಸಕ್ ಹೊರಟಿದಿರಲ್ಲ, ನಿಮ್ಮ ಉದ್ದೇಶ ಏನಿದೆ ಅಂದ್ರೆ ಇತಿಹಾಸವನ್ನ ಬ್ರಿಟಿಷರು ತಿರ್ಚಿದ್ರು ಅಂತ ಹೇಳ್ತಿರ್ತೀರಾ. ನೀವು ಕೂಡ ಒಂದು ಧರ್ಮದ ಇತಿಹಾಸವನ್ನು ತಿರ್ಚೋಕ್ ಹೊರಟಿದಿರಲ್ಲ. ವಿಕ್ರಮಾರ್ಜುನ ಹೆಗಡೆಯವರು, ವೀಣಕ್ಕವರು ಮತ್ತು ಈ ಸತ್ಯದರ್ಶನ ಪುಸ್ತಕ ತಂದ್ರಲ್ಲ, ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲವರು, ಆ ಸ್ವಾಮೀಜಿ, ನೀವು ಎಲ್ರು ಮಾಡ್ತಿರೋ ಹುನ್ನಾರ ಏನಿದು? ಇತಿಹಾಸ ತಿರ್ಚೋ ಕೆಲಸ ಅಲ್ವಾ? ಹಾಗಾದ್ರೆ ನಿಮ್ಮನ್ನು ನಾವು ಪ್ರಚನ್ನ ಬ್ರಿಟಿಷರು ಅಂತ ಕರಿಬಹುದಾ? ನಾವು ಕರೆಯಲ್ಲ. ಯಾಕಂದ್ರೆ ನೀವು ಭಾರತ ಮಾತೆಯ ಮಕ್ಕಳು, ನೀವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಇಲ್ಲಿ ಅಪರಾಧ ಮಾಡಿದವನು ಕೂಡ ಸಂವಿಧಾನದತ್ತವಾಗಿ ಅವನಿಗೆ ಶಿಕ್ಷೆ ಆಗ್ಬೋದಷ್ಟೇ. ಆದ್ರೆ ನೀವೆಲ್ಲರೂ ಭಾರತ ಮಾತೆಯ ಮಕ್ಕಳೇ. ನಾವು ನಿಮ್ಮನ್ನು ಪ್ರಚನ್ನ ಬ್ರಿಟಿಷರು ಅಂತ ಕರೆಯಲ್ಲ. ನಿಮ್ಮ ಭಾಷೆಯಲ್ಲಿ ಕರಿಬಹುದಾ ಅಂತ ಕೇಳ್ಕೊಳ್ಳೋದು. ನೀವು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಇತಿಹಾಸವನ್ನ ತಿರ್ಚಿದ್ರೆ ಯಾರು ತಿರ್ಚಿದ್ರು ಕೂಡ ತಪ್ಪೇನೆ, ಅದು ಯಾರು ತಿರ್ಚಿದ್ರು ತಪ್ಪೇನೆ. ಆದ್ರಿಂದ ಆ ಕೆಲಸವನ್ನು ಮಾಡಬೇಡಿ. ಹಂಗೇನಾದ್ರೂ ಮಾಡಿದ್ರೆ ಗೊತ್ತಿದ್ದು ಪಾಪ ಮಾಡ. ಯಾಕಂದ್ರೆ ನಿಮ್ಮ ವಾಯ್ಸ್, ನಿಮ್ ಧ್ವನಿ ಕೆಲವು ಸಾರಿ ನಡಗಿದೆ ಅಲ್ಲಿ. ಆ ವಿಡಿಯೋನಲ್ಲಿ ತುಂಬಾ ಸೂಕ್ಷ್ಮ ಗಮನಿಸಿದ್ರೆ ಅಥವಾ ವಾಯ್ಸ್ ಟೆಸ್ಟಿಂಗ್ ಏನಾದ್ರು ಕೊಟ್ರೆ ಅದು ಒಬ್ಬ ಏನು ವಾಯ್ಸ್ ಎಂಜಿನಿಯರಿಂಗ್ ಅಭ್ಯಾಸ ಮಾಡಿದವನು ಅದನ್ನ ಓದಿದ್ರೆ, ಅಪರಾಧ ಶಾಸ್ತ್ರದವನು ಓದಿದ್ರೆ ಗೊತ್ತಾಗುತ್ತೆ ಯಾಕೆ ಈ ತರ ಮಾತಾಡ್ತಿದಾರಲ್ಲ ವೀಣಕ್ಕವರು, ನಡುಗ್ತಿದೆಯಲ್ಲ ವಾಯ್ಸ್. ಯಾಕಂದ್ರೆ ನಿಮಗ್ ಗೊತ್ತಿದೆ, ಯಾಕಂದ್ರೆ ನೀವೊಬ್ರು ವಿದ್ಯಾವಂತರು, ವಚನ ಸಾಹಿತ್ಯ ಓದಿದೀನಿ ಅಂತ ಹೇಳ್ತೀರಾ. ತುಂಬಾ ಓದಿಲ್ಲ ಬಿಡಿ, ನೀವು ತುಂಬಾ ಓದಿಲ್ಲ. ಮತ್ತು ನೀವು ಭಾಷಣ ನಾನು ನೀವು ಒಂದೇ ವೇದಿಕೆಯಲ್ಲಿ ಒಂದ್ಸರಿ ಇದ್ವಿ. ನೀರಿನ ಬಗ್ಗೆ ಶಿವಾನಂದ ಕಳವೆಯವರು, ನಾನು, ನೀವು ಎಲ್ಲ ನಮ್ಮ ಸುಬ್ರಹ್ಮಣ್ಯ ಅವರು ಕೂಡಿಸಿದ್ರು. ಸಾಹಿತ್ಯ ಭಂಡಾರದ ಒಬ್ಬರು ಸಾಧಕರು, ಅವರು ಕೂಡ ಸಾಧಕರಿದ್ದ ಹಾಗೆ, MA ಸುಬ್ರಹ್ಮಣ್ಯ ಅವರು ನಿಮ್ಮನ್ನೆಲ್ಲ ಕೂಡಿಸಿದ್ರು. ನಾನು ಬಂದಿದ್ದೆ ಆ ವೇದಿಕೆಗೆ. ನೀರಿನ ಬಗ್ಗೆ ಮಾತಾಡಿದ್ರೆ ಅವತ್ತು ಕೂಡ ನೀವು ಟು ದಿ ಪಾಯಿಂಟ್ ಮಾತಾಡ್ಲಿಲ್ಲ. ನನಗೆ ಅನ್ಸಿತ್ತು. ಆದ್ರೆ ಇರ್ಲಿ ಪಾಪ, ಪರವಾಗಿಲ್ಲ, ಮಾತನಾಡಿದ್ದಾರೆ. ನಾನು ಎಲ್ಲ ಅರ್ಜೆಂಟ್ ಹೋಗ್ಬೇಕಾಗಿತ್ತು. ಅದ್ರ ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತಪಡಿಸೋದು ಆಗೋನು ಇರ್ಲಿಲ್ಲ.
ನನ್ನ ವಿಚಾರ ನಾನು ಮುಂದಿಟ್ಬಿಟ್ಟು ಹೊರಟೋಗ್ಬಿಟ್ಟೆ. ನಿಮ್ ಭಾಷಣ ಕೇಳಿಸ್ಕೊಂಡೆ. ಅವತ್ತು ನೀವು ತಯಾರಾಗಿ ಬಂದಿದ್ದೀರಾ ಅಂತ ಅನ್ಕೊಳ್ಳಿಲ್ಲ. ಮೊನ್ನೆ ನಿಮ್ಮ ವಿಡಿಯೋ ಕೂಡ ನೋಡಿದಾಗ ಗೊತ್ತಾಗ್ತಾ ಇದೆ, ನೀವು ತಯಾರು ಮಾಡಿಕೊಂಡು ಒಂದು ವಿಷಯವನ್ನ ಶಾಸ್ತ್ರೀಯವಾಗಿ ಮತ್ತು ವಿದ್ವಾಂಸರು ಒಪ್ಪಿಗೆ ಆಗೋ ಹಾಗೆ ಅಥವಾ ಭಕ್ತ ಹೃದಯ ಒಪ್ಪೋ ಹಾಗೆ ಇಡಕ್ ಬಂದಿಲ್ಲ. ಸುಮ್ಮನೆ ಏನೋ ಬಂದಿದ್ದೀರಾ. 3 ದಿವಸದಿಂದ ಕರೆದಿದ್ರು, ಅನುಭವ ಮಂಟಪದ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಕರೆದಿದ್ರು, ಅದಕ್ಕೋಸ್ಕರ ಬಂದಿದ್ದೀರಾ ವಿಣಕ. ಇದು ಸರಿಯಾದ ಕ್ರಮ ಅಲ್ಲ. ವಿಶ್ವೇಶ್ವರಯ್ಯನವರು ಒಂದ್ ಘಟನೆ ನಡೆಯುತ್ತೆ ವಿಶ್ವೇಶ್ವರ ಜೀವನದಲ್ಲಿ. ನಾನು ಚಿಕ್ಕವನಿದ್ದಾಗ ಓದಿದ್ದೆ. ಏನ್ ಮೂರ್ತಿರಾಯರು ಬರೆದಿದ್ದು ಪುಸ್ತಕ ಅದು, ಐತಿಹ್ಯಗಳು ಅಂತ ಹೇಳಿ. ಒಂದು ಪ್ರೈಮರಿ ಸ್ಕೂಲು ಅಂದ್ರೆ ಹೈಯರ್ ಪ್ರೈಮರಿ ಸ್ಕೂಲ್ಗೆ ಒಬ್ರು ಮೇಷ್ಟ್ರು ವಿಶ್ವೇಶ್ವರಯ್ಯನವರು ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಕಂಡುಬಿಟ್ಟು ಅವ್ರನ್ನ ಬಂದ್ ಕೇಳ್ಕೊಂತಾರೆ, ಸರ್ ನಮ್ಮಲ್ಲಿ ಬಂದ್ ಮಾತಾಡಿ ಮಕ್ಕಳಿಗೆ, ತಮ್ಮ ವಿಚಾರವನ್ನ ಏನಾದ್ರು ಹೇಳಿ, ನಿಮ್ಮನ್ನ ಕಂಡ್ರೆ ನಮ್ಮ ಮಕ್ಳಿಗೆ ತುಂಬಾ ಪ್ರೀತಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ವಿಶ್ವೇಶ್ವರಯ್ಯನವ್ರನ್ನ. ಕರ್ಕೊಂಡು ಹೋಗ್ತಾರೆ. ವಿಶ್ವೇಶ್ವರಯ್ಯನವ್ರು ಇನ್ ಕೇಳ್ಕೊಂಡಿದಾರಲ್ಲ ಅಂತೇಳಿ ಹೋಗ್ಬಿಡ್ತಾರೆ. ಹೋಗಿ ಭಾಷಣ ಮಾಡ್ತಾರೆ ಅವ್ರ ಮಕ್ಳಿಗೆ. ಆದ್ರೆ ಭಾಷಣ ಮುಗಿದ್ಮೇಲೆ ಅವ್ರಿಗನ್ಸುತ್ತೆ ಸಮಾಧಾನ ಆಗಲ್ಲ ಅವ್ರಿಗೆ. ಅಯ್ಯೋ ಇದ್ದಕ್ಕಿದ್ದಂಗೆ ನಾನು ಭಾಷಣ ಮಾಡ್ಬಿಟ್ನಲ್ಲ. ಆ ಮಕ್ಕಳು ಏನು ಗೊತ್ತಿರುತ್ತೆ ಪಾಪ ಮಕ್ಕಳಿಗೆ. ವಿಶ್ವೇಶ್ವರಯ್ಯನವ್ರು ಬಂದಿರೋದೇ ದೊಡ್ಡ ಸಡಗರ ಅವ್ರಿಗೆ. ಅವ್ರ ದರ್ಶನ ಮಾಡಿರೋದೇ ಪಾವನ ಆದ್ವಿ ಅನ್ನೋಷ್ಟ್ರ ಮಟ್ಟಿಗೆ ಅಂತ ಉತ್ತಮವಾದಂತ ವ್ಯಕ್ತಿ. ಅದಕ್ಕೆ ನಮಗೆ ಬಹಳ ಸಂತೋಷ ಆಗಿರುತ್ತೆ ಆ ಮಕ್ಳಿಗೆ. ಆದ್ರೆ ವಿಶ್ವೇಶ್ವರಯ್ಯನವ್ರ ಮನ್ಸಲ್ಲಿ ಕಸಿವಿಸಿ ನಾನು ಹಾಗೆ ಭಾಷಣ ಮಾಡ್ಬಿಟ್ನಲ್ಲ, ಮನೆಗೆ ಬಂದ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ಆ ಮಕ್ಕಳಿಗೋಸ್ಕರ ಒಂದು ಒಳ್ಳೆ ಭಾಷಣ ತಯಾರು ಮಾಡ್ಕೊಂತಾರೆ. ತಯಾರು ಮಾಡ್ಕೊಂಡು ಮಕ್ಕಳಿಗೆ ಏನ್ ಹೇಳ್ಬೇಕು ತಯಾರು ಮಾಡ್ಕೊಂಡು ಮರುದಿವ್ಸ ಸ್ವೀಟ್ ತಗೊಳ್ತಾರೆ. ಸ್ವೀಟ್ ತಗೊಂಡು ಹೋಗ್ಬಿಟ್ಟು ಆ ಮಕ್ಕಳಿಗೆಲ್ಲ ಸ್ವೀಟ್ ಹಂಚಿ ಒಂದೊಳ್ಳೆ ಭಾಷಣ ಮಾಡಿ ಬರ್ತಾರೆ. ಅಂದ್ರೆ ಒಬ್ಬ ಜವಾಬ್ದಾರಿವಂತ ಭಾಷಣಕಾರ ತಯಾರು ಮಾಡ್ಕೊಂಡು ಹೋಗ್ಬೇಕು ವಿಣಕ. ಮತ್ತೆ ಯಾರಿಗಾದ್ರೂ ನಾನು ಹೇಳೋದಷ್ಟೇನೆ, ಸುಮ್ಮನೆ ಹೋಗ್ಬೇಡಿ. ಯಾವುದೇ ಭಾಷಣಕಾರರಿಗೂ ಹೇಳೋದು, ಯಾಕೆ ನಮ್ಮನ್ನ 100 ಜನ 1000 ಜನ ನಮ್ಮ ಬಗ್ಗೆ ಒಂದು ಒಳ್ಳೆ ಇಮೇಜ್ ಇಟ್ಕೊಂಡಿರ್ತಾರೆ, ಅಥವಾ ಬಹಳ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾನು ಕೂಡ ಕೆಲವು ಭಾಷಣದಲ್ಲಿ ತಯಾರಾಗ್ಲಾರ್ದೆ ಹೋಗಿ ಮಾತನಾಡಿದೀನಿ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಈ ಟಿವಿ ನೋಡ್ತಿರೋರ್ಗೆ, ಈ ಯೂಟ್ಯೂಬ್ ಚಾನೆಲ್ ನೋಡ್ತಿರೋರ್ಗೆ ನಾನು ಕ್ಷಮೆ ಕೇಳ್ತೀನಿ. ನಿಮ್ಗೆ ಯಾವಾಗ್ಲಾರು ಅನ್ಸಿದ್ರೆ ಆತರ ಮಾಡಬಾರ್ದು. ತಯಾರಾಗಿಯೇ ಹೋಗ್ಬೇಕು, ಚೆನ್ನಾಗಿ ಮಾತಾಡ್ಬೇಕು. ಯಾಕೆ ಜವಾಬ್ದಾರಿ ಇರ್ಬೇಕು. ಆಮೇಲೆ ಅಲ್ಲಿ ಇನ್ನೊಂದು ಅರಿತು ನೀವು ತಪ್ಪು ಮಾಡಿರೋದು ಏನ್ ಗೊತ್ತಾಗ್ತಿದೆ ಅಂತಂದ್ರೆ, ನಿಮ್ಮನ್ನ ಅವರು ಕರೆದಿರೋದು ಅನುಭವ ಮಂಟಪದ ಬಗ್ಗೆ ಮಾತಾಡಿ ಅಂತ. ನೀವು ಅದನ್ನ ಹೇಳ್ತಾ ಇದ್ದೀರಾ, ಮೇಲಿಂದ ಮೇಲೆ ಹೇಳ್ತಾ ಇದ್ದೀರಾ. ಆದ್ರೆ ನೀವಲ್ಲಿ ಮಾತಾಡಿರೋದು ಹೆಚ್ಚಾಗಿ ಜನಕರಾಜನ ಬಗ್ಗೆ ಮತ್ತು ನೈಮಿಷಾರಣ್ಯದ ಬಗ್ಗೆ ಮತ್ತು ಪ್ಲೇಟೋನ್ ಬಗ್ಗೆ ಪ್ರಸ್ತಾಪ ಮಾಡಿದೀರಾ. ಬೇರೆಯವ್ರು ಮಾಡಿದ್ದಾರೆ ಅಂತ ಹೇಳಿ ನೀವು ಅದನ್ನೇ ಹೇಳಿದೀರಾ. ಅನುಭವ ಮಂಟಪ ಇದಕ್ಕಿಂತ ಶ್ರೇಷ್ಠವಾದ್ದು. ದೀನ್ ಇಲಾಹಿ ಬಗ್ಗೆ ಅದು ಪ್ರಸ್ತಾಪ ಮಾಡೋ ಅಗತ್ಯವೇ ಇರಲಿಲ್ಲ. ಯಾಕಂದ್ರೆ ಅನುಭವ ಮಂಟಪದ ನಂತರ ಬಂದಿದ್ದದು. ಅನುಭವ ಮಂಟಪ ಆಗಿ ಸುಮಾರು 300 ವರ್ಷಗಳ ನಂತರ 400 ವರ್ಷಗಳ ನಂತರ ಬಂದಿರತಕ್ಕಂಥದ್ದು. ಅದು ಅನುಭವ ಮಂಟಪಕ್ಕೆ ಯಾವ ಕಾರಣಕ್ಕೂ ಹೋಲಿಕೆ ಕೊಡಕ್ ಸಾಧ್ಯವೇ ಇಲ್ಲ. ಇನ್ನು ಪ್ಲೇಟೋನ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಈಗ ಅದ್ರ ಬಗ್ಗೆ ಜಾಮದಾರ್ ಅವರು, ಬೆಲ್ದಾಳ್ ಶರಣರು ವಿವರವಾಗಿ ಮಾತನಾಡಿದ್ದಾರೆ. ನಾನು ಅದ್ರ ಬಗ್ಗೆ ಮಾತನಾಡಿ ಮತ್ತೆ ಸಮಯ ಜಾಸ್ತಿ ತಗೊಳಕ್ ಹೋಗಲ್ಲ. ಇಲ್ಲಿ ನೀವು ಗೊತ್ತಿದ್ದು ಈ ತಪ್ಪು ಮಾಡ್ತಾ ಇದ್ದೀರಲ್ಲ, ಯಾರನ್ನ ದಾರಿ ತಪ್ಸಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಅಥವಾ ಈ ಕಾರ್ಯಕ್ರಮ ಇಟ್ಕೊಂಡು ಉದ್ದೇಶ ಏನು? ವಿಕ್ರಮಾರ್ಜುನ ಹೆಗಡೆ ಅವರೇ, ಈ ಕಾರ್ಯಕ್ರಮ ಇಟ್ಕೊಂಡು ಉದ್ದೇಶ ಏನು? ಆ ಉದ್ದೇಶ ಹೇಳಿಲ್ಲ ನೀವು. 3 ದಿವಸದಿಂದ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಅಷ್ಟೇ ಗೊತ್ತಾಗ್ತಿದೆ. ಅದಕ್ಕೆ ಈ ತರ ಗೊತ್ತಿದ್ದು ಒಂದು ಇತಿಹಾಸ ತಿರ್ಚಕ್ ಹೋದ್ರೆ ಅಥವಾ ಒಂದು ಧರ್ಮದ ಬಗ್ಗೆ ನೀವು ಅಪಚಾರ ಮಾಡಕ್ ಹೋದ್ರೆ ಅದು ಯಾರಿಗೆ ಮಾಡ್ಕೊಳ್ಳೋ ದ್ರೋಹ? ಅದಕ್ಕೂ ಸರ್ವಜ್ಞ ಮೂರ್ತಿಗಳು ಒಂದು ಅದ್ಭುತವಾಗಿ ಮಾತು ಹೇಳ್ತಾರೆ. ಅರಿಯದೆಸಗಿದ ಪಾಪ ಅರಿತರದು ತನಗೊಳಿತು. ಅರಿಯದೆಸಗಿದ ಪಾಪ ಅರಿತರದು ತನಗೊಳಿತು. ಅರಿತರಿತು ಮಾಡಿ ಮರೆತರದು ನಯನವನು ಇರಿದುಕೊಂಡಂತೆ ಸರ್ವಜ್ಞ. ಅರಿಯದೆ ಮಾಡಿದ ಪಾಪ ಅದು ಅರಿತ್ರೆ ಬಹಳ ಒಳ್ಳೇದು. ಪಾಪಕ್ಕೆ ಅದಕ್ಕೆ ಶಿಕ್ಷೆ ಇದ್ದೇ ಇರ್ತದೆ. ಅರಿತಾದ್ರೂ ಮಾಡಿ, ಅರಿದೇನೆ ಮಾಡಿ, ಗೊತ್ತಿದ್ದೆ ಮಾಡಿ, ಗೊತ್ತಿಲ್ಲದೆ ಮಾಡಿ. ಈಗ ಒಂದ್ ಮಗು ಆಟ ಆಡ್ಕೊಂತ ಒಂದ್ ಬೆಂಕಿ ಬಂದ್ ಕೈ ಇಟ್ಬಿಡುತ್ತೆ. ಆ ಬೆಂಕಿ ಆ ಮಗು ಕೈ ಇದು ಸುಡ್ಬಾರ್ದು ಅಂತ ಬೆಂಕಿ ಏನ್ ಬಿಡಲ್ಲ, ಸುಟ್ಬಿಡುತ್ತೆ. ಗೊತ್ತಾಯ್ತಲ್ವಾ? ಇದು ಪಾಪದ ಕೆಲಸ ಅಂದ್ರೆ ಹಿಂಗೆ ಇರುತ್ತೆ. ಬೆಂಕಿ ಕೈ ಇಟ್ಟಂಗೆ, ಗೊತ್ತಿದ್ದೇ ಇಡ್ಲಿ ಗೊತ್ತಿಲ್ಲದೆ ಇಡ್ಲಿ ಸುಟ್ಟೆ ಸುಡುತ್ತೆ. ಅರಿಯದೆಸಗಿದ ಪಾಪ ಅರಿತರದು ತನಗೊಳಿ. ಮುಂದೆ ಅರ್ಥ ಮಾಡ್ಕೊಂಡು ಪಾಪವನ್ನು ಅರ್ಥ ಮಾಡ್ಕೊಂಡು ಮುಂದೆ ಆ ಪಾಪ ಮಾಡ್ತಾ ಇದ್ರೆ ಬಹಳ ಒಳ್ಳೇದು. ಅರಿತು ಮಾಡಿ ಮರೆತರದು, ಅರಿತರಿತು ಮಾಡಿ ಮರೆತರದು ನಯನವನು ಇರಿದುಕೊಂಡಂತೆ ಸರ್ವಜ್ಞ.
ಗೊತ್ತಿದ್ದು ತಪ್ಪು ಮಾಡ್ಕೊಂಡ್ರೆ ನಿಮ್ಮ ಕಣ್ಣಿಗೆ ನೀವೇ ಚುಚ್ಕೊಂಡಂಗೆ. ನಿಜವಾಗಿ ವಿಕ್ರಮಾರ್ಜುನ ಹೆಗ್ಡೆ ಅವರೇ ಮತ್ತು ವೀಣಕ್ಕ ಅವರೇ, ನಾನ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂತಂದ್ರೆ, ನೀವು ಒಂದು ವೇಳೆ ಅನುಭವ ಮಂಟಪದ ಬಗ್ಗೆ ತಪ್ಪಾಗಿ ಮಾತಾಡದೆ ಹೋಗಿದ್ರೆ, ಈ ಕಾರ್ಯಕ್ರಮ ಇಡದೆ ಹೋಗಿದ್ರೆ, ಈ ವಿಡಿಯೋ ಮಾಡಿ ನೀವು ಜಾಲತಾಣದಲ್ಲಿ ಬಿಡದೆ ಹೋಗಿದ್ರೆ, ಅನುಭವ ಮಂಟಪದ ಬಗ್ಗೆ ಇಷ್ಟು ಯಾರು ಅಧ್ಯಯನ ಮಾಡ್ತಿದ್ರು ಇಲ್ಲೋ ಗೊತ್ತಿಲ್ಲ, ಅಥವಾ ಇಷ್ಟು ಚರ್ಚೆಗಳು ನಡೀತಿದ್ವು ಇಲ್ಲೋ ಗೊತ್ತಿಲ್ಲ. ನೀವು ಮಾಡಿದ್ದು ಲಿಂಗಾಯತ ಧರ್ಮದ ಹಿತದೃಷ್ಟಿಯಿಂದ, ಅನುಭವ ಮಂಟಪದ ಐತಿಹಾಸಿಕತೆ ದೃಷ್ಟಿಯಿಂದ ತುಂಬಾ ಒಳ್ಳೆ ಕೆಲಸ. ಆದ್ರೆ ನಿಮಗೆ ನೀವೇ ದ್ರೋಹ ಮಾಡ್ಕೊಳ್ತಾ ಇದ್ದೀರಾ. ಒಂದು ಇತಿಹಾಸವನ್ನ ತಿರ್ಚಿ ನೀವು ಯಾವ ಬ್ರಿಟಿಷರಿಗೆ ಬೈತಾ ಇದ್ದೀರೋ, ಇತಿಹಾಸ ತಿರ್ಚಿದ್ದಾರೆ, ಆರ್ಯರು ಬಂದಿಲ್ಲ, ಆರ್ಯರು ಹೊರಗಡೆಯಿಂದ ಬಂದವರಲ್ಲ ಅಂತ ಸುಳ್ಳು ಹೇಳಿದ್ದಾರೆ. ಹೌದು, ಅಂತ ಸುಳ್ಳು ಬ್ರಿಟಿಷರು ಸಾವಿರ ಹೇಳಿರ್ಬೋದು. ಯಾಕಂದ್ರೆ ಅವ್ರು ರಾಜಕಾರಣಿಗಳು ಕೊಳ್ಳೆ ಹೊಡೆಯೋದಕ್ಕೆ ಬಂದಂತಹವ್ರು. ಆದ್ರೆ ನೀವು ಅದರ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ವಚನ ದರ್ಶನ ಪುಸ್ತಕದ ಹಿಂದೆ RSS ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಆ ಪುಸ್ತಕ ನಾನು ಇನ್ನೂ ಓದಿಲ್ಲ. ಆದ್ರೆ ಆ ಪುಸ್ತಕಕ್ಕೆ ಮತ್ತೆ ಕೌಂಟರ್ ಆಗಿ ಇನ್ನೊಂದು ಪುಸ್ತಕ ಬಂದಿದೆ ಅಂದ್ರೆ, ಆ ಪುಸ್ತಕದಲ್ಲಿ ನೀವು ಎಷ್ಟು ಅಪಚಾರ ಮಾಡಿದೀರ ಅಂತ ಗೊತ್ತಾಗ್ತಾ ಇದೆ. ಗೊತ್ತಿದ್ದು ಪಾಪ ಮಾಡಿದ್ರೆ ನಿಮ್ಮ ಕಣ್ಣನ್ನ ನೀವೇ ಇರಿದುಕೊಂಡ ಹಾಗೆ, ನಿಮ್ಮ ಕಣ್ಣಿಗೆ ನೀವೇ ಚುಚ್ಕೊಂಡಂಗೆ ಕಣ್ ಕಳ್ಕೊಂತೀರಾ. ಅಂದ್ರೆ ಸತ್ಯದ ಕಣ್ ಕಳ್ಕೊಂಡ್ರಿ, ಜ್ಞಾನದ ಕಣ್ ಕಳ್ಕೊಂಡ್ರಿ. ನಿಮ್ ಕಣ್ಣು 2 ಕಣ್ಣು ಹೊರಗಿನ ಕಣ್ಣು ಕಾಣಿಸ್ತಿರ್ಬೋದು, ಆದ್ರೆ ಸತ್ಯದ ಕಣ್ಣು, ನೀತಿಯ ಕಣ್ಣು ಅದನ್ನ ಕಳ್ಕೊಂಡ್ಬಿಟ್ರಲ್ಲ, ಅದಕ್ಕೆ ಚುಚ್ಕೊಂಡ್ರಲ್ಲ, ಅದು ತಪ್ಪಲ್ವಾ? ಆದ್ರಿಂದ ಆ ತಪ್ಪನ್ನ ಎಂದೂ ಮಾಡಕ್ ಹೋಗ್ಬೇಡಿ. ಇನ್ನು ನಿಮಗೆ ಉತ್ತರ ಕೊಡುವಾಗ ಕೆಲವರು ಕಲ್ಯಾಣದ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸ್ಬಿಟ್ಟಿದ್ದಾರೆ. ನೀವೆಲ್ಲರೂ ತಿಳ್ಕೊಳ್ಳಿ ಅದನ್ನ. ಅಂದ್ರೆ ಒಬ್ರು ಯಾರೋ ಹೇಳ್ತಾ ಇದ್ರು, ನಮ್ಮ ಅಗ್ನಿಶ್ರೀಧರ್ ಹೇಳ್ತಾ ಇದ್ರು, ಈ ಕ್ರಾಂತಿ 6 ತಿಂಗಳಿಗಿಂತ ಜಾಸ್ತಿ ನಡೆದಿಲ್ಲ. ಅದ್ರ ಬಗ್ಗೆ ನಾನು ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಯಾಕೆ ಅಗ್ನಿಶ್ರೀಧರ್ ಹೇಳ್ಬಿಟ್ಟಿದ್ದಾರೆ, ನನಗೆ ಜ್ಞಾಪಕ ಇರಲ್ಲ, ನಾನು ಜಾಸ್ತಿ ವಚನ ಓದಿಲ್ಲ, ವಚನಗಳು ನನಗೆ ನೆನಪು ಇರಲ್ಲ. ರಂಜಾನ್ ದರ್ಗಾ ಅವರ ಹಾಗೆ, ವೀಣಕ್ಕ ಅವ್ರಿಗೆ ನಾನು ವಿದ್ವಾಂಸ ಅಲ್ಲ, ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಅಗ್ನಿಶ್ರೀಧರ್ ಅವರೇ, ಇದು ಕಲ್ಯಾಣದಲ್ಲಿ ಅನುಭವ ಗೋಷ್ಠಿ ನಡೆದಿದ್ರ ಬಗ್ಗೆ ಬಸವಣ್ಣನವ್ರ ಒಂದು ವಚನ ಇದೆ. ಅದನ್ನ ಪಾಪ ನೀವು ಓದಿದಿರಲ್ಲ ಗೊತ್ತಿಲ್ಲ. ನೀವು ಓದಿರೋದ್ ಬಿಡಿ, ವಿದ್ವಾಂಸರುಗಳ ಕೈಗೆ ಸಿಕ್ಕಿಲ್ಲ ಅದು ಹೋಗ್ಲಿ. ಅದು RC ಹಿರೇಮಠ ಅವರು ತಮ್ಮ ಮುಕ್ತಿ ಕಂಠಾಭರಣದಲ್ಲಿ ಇದನ್ನ ಸಂಗ್ರಹ ಮಾಡಿದ್ದಾರೆ. ಅದನ್ನ ನಾನು ಕೂಡ ವಚನ ಹೃದಯದಲ್ಲಿ ಉಲ್ಲೇಖ ಮಾಡಿದ್ದೀನಿ. ಅನ್ನಪೂರ್ಣಕ್ಕವರು, ಬೀದರ್ ಅನ್ನಪೂರ್ಣಕ್ಕವರು ತಮ್ಮ ಲಿಂಗಾಯತ ಧರ್ಮ ಗ್ರಂಥ ಅನ್ನೋದ್ರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬೇರೆ ಕಡೆ ಉಲ್ಲೇಖ ಇದೆ. RC ಹಿರೇಮಠರು ಸಂಪಾದಿಸ ಮುಕ್ತಿ ಕಂಠಾಭರಣ, ಅದರಲ್ಲಿ 124ನೇ ವಚನ, ಅದರಲ್ಲಿ ಹೇಳ್ತಾರೆ ಬಸವಣ್ಣವರು, ಅಯ್ಯ ಭಕ್ತಿಗೆ ಬೀಡಾದುದು ಕಲ್ಯಾಣ 36 ವರ್ಷ, ಅಯ್ಯ ಅನುಭವಕ್ಕೆ ಶಿವಸದನವಾದುದು 27 ವರ್ಷ, ಅಯ್ಯ ಹಿಂದಿನಂತೆ ಅನುಭವ, ಹಿಂದಿನಂತೆ ಭಕ್ತಿ ಇಲ್ಲ, 3 ಮಾಸದೊಳಗಾಗಿ ಇಲ್ಲಿ ಆಡಲು ಭಯವಿಲ್ಲ, ಕೇಳಯ್ಯ ಕೂಡಲ ಸಂಗಮ ದೇವ. ಡಾಕ್ಟರ್ RC ಹಿರೇಮಠ್ ಸಂಪಾದಿತ ಮುಕ್ತಿ ಕಂಠಾಭರಣ 112ನೇ ವಚನ, 124 ಅಂತ ಹೇಳಿದೆ ನಾನು, 112ನೇ ವಚನ ಅಂತ ಕಾಣಿಸುತ್ತೆ. ಅದೇನು ಮುಖ್ಯ ಅಲ್ಲ ನಂಬರು, ಆದ್ರೆ ಅಲ್ಲಿ ಬಂದಿದೆ ಈ ವಚನ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಯ್ಯ ಭಕ್ತಿಗೆ ಬೀಡಾದುದು ಕಲ್ಯಾಣ 36 ವರ್ಷ. ಅಂದ್ರೆ 36 ವರ್ಷ ಬಸವಣ್ಣನವರು ಕಲ್ಯಾಣದಲ್ಲಿ ಇದ್ದಿದ್ದು. ಇದನ್ನ ತಪ್ಪು ತಿಳ್ಕೊಂಡು ಹಿಂದಿನ ವಿದ್ವಾಂಸರುಗಳು ಬಸವಣ್ಣವ್ರು ಬದುಕಿದ್ದೆ 36 ವರ್ಷ ಅಂತ ಬರೆದ್ಬಿಟ್ರು. ಖಂಡಿತ ಅಲ್ಲ, ಕಲ್ಯಾಣದಲ್ಲಿ ಇದ್ದಿದ್ದು 36 ವರ್ಷ. ಬಾಗೇವಾಡಿಯಲ್ಲಿ ಹುಟ್ಟಿದಾಗಿನಿಂದ 8 ವರ್ಷದವರೆಗೆ ಬಾಗೇವಾಡಿಯಲ್ಲಿದ್ದಾರೆ. 8ನೇ ವಯಸ್ಸಿಗೆ ಮನೆ ಬಿಡ್ತಾರೆ. ಸುಮಾರು 12 ವರ್ಷಗಳ ಕಾಲ ಕಪ್ಪಡಿ ಸಂಗಮದಲ್ಲಿ ಅಧ್ಯಯನ ಮಾಡ್ತಾರೆ. ಆಮೇಲೆ ಮಂಗಳವಾಡಕ್ಕೆ ಬರ್ತಾರೆ, ಮಂಗಳವೇಡೆ ಅಥವಾ ಮಂಗಳವಾಡ, ಅವಾಗ ಮಂಗಳವಾಡ ಅಂತಿದ್ರು, ಮಂಗಳವಾಡಕ್ಕೆ ಬರ್ತಾರೆ. ಆ ಮಂಗಳವಾಡದಲ್ಲಿ 6 ವರ್ಷಗಳ ಕಾಲ ಇರ್ತಾರೆ. ಅಂದ್ರೆ ಕಾಲಜ್ಞಾನ ವಚನದ ಪ್ರಕಾರ ಮತ್ತೆ ಮಾತಾಜಿಯವರು ಅದನ್ನ ಈಗಾಗಲೇ ಸಂವತ್ಸರಗಳಿಗೆ ಹೊಂದಿಸಿ, ಕಾಲಜ್ಞಾನದಲ್ಲಿ ಬರ್ತಕ್ಕಂಥ ಸಂವತ್ಸರಗಳಿಗೆ ಹೊಂದಿಸಿ ಮತ್ತು ಇತಿಹಾಸವನ್ನ ಅವರು ಕಟ್ಕೊಟ್ಟಿದ್ದಾರೆ. ಅವರ ಬೇರೆ ಕಾರಣಕ್ಕಾಗಿ ಅದನ್ನ ಕೆಲವರು ಅದನ್ನ ಮನ್ಸಿಲ್ಲ ಅಂತ ಕಾಣುತ್ತೆ, ಆದ್ರೆ ಅದರಲ್ಲಿ ತುಂಬಾ ಸತ್ಯ ಸಂಗತಿಗಳಿದೆ. ಅದನ್ನ ನೀವು ಅಧ್ಯಯನ ಮಾಡಿದ್ರೆ ಬಸವಣ್ಣನವರ ಕಾಲ ನಿರ್ಣಯ, ಅದರಲ್ಲಿ ಮಂಗಳವಾರದಲ್ಲಿ 6 ವರ್ಷ ಇರ್ತಾರೆ, 36 ವರ್ಷಗಳ ಕಾಲ ಕಲ್ಯಾಣದಲ್ಲಿ ಇರ್ತಾರೆ. ಮತ್ತೆ ಕಲ್ಯಾಣ ಇದ್ದಿದ್ದು ಕೂಡ ಈಗಿನ ಬಸವ ಕಲ್ಯಾಣ ಅಷ್ಟೇ ಅಲ್ಲ. ಅಲ್ಲಿ ಒಬ್ರು ಹೇಳಿದ್ದಾರೆ, ಕೇವಲ ಅರಿವಿನ ಮನೆ ಹತ್ರ ಮಾತ್ರ ಮಹಾಮನೆ ಇತ್ತು. ಇಲ್ಲ, ಮಹಾಮನೆ ಇದ್ದಿದ್ದೇ ಯೋಜನೆಯವರೆಯ ವಿಸ್ತೀರ್ಣ. ಅದು
ಚನ್ನಬಸವಣ್ಣವ್ರ ವಚನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯೋಜನೆವರೆಯ ವಿಸ್ತೀರ್ಣದ ಮಹಾಮನೆ ಅದು. ಯೋಜನೆವರೆ ಅಂದ್ರೆ ಅರ್ಧ ಯೋಜನ. ಅರ್ಧ ಯೋಜನ ಅಂದ್ರೆ 3 ಮೈಲಿ ವಿಸ್ತೀರ್ಣದ ಮಹಾಮನೆ ಅದು. ಅಂದ್ರೆ ಮತ್ತೆ ಅನುಭವಗೋಷ್ಠಿ ನಡಿಬೇಕಾದ್ರೆ 100 ಜನ ಕುತ್ಕೋಬೇಕು. 100 ಜನ ಕುತ್ಕೋಬೇಕು ಅಂತಂದ್ರೆ ಎಷ್ಟು ದೊಡ್ಡ ಸಭಾ ಮಂಟಪ ಬೇಕು. ಅಲ್ಲಿ 3 ಗೋಷ್ಠಿಗಳು ನಡೀತಾ ಇದ್ದು ಅನುಭವಗೋಷ್ಠಿಯಲ್ಲಿ. ಅಂಥವ್ರೆಲ್ಲ ಕೂತ್ಕೋಬೇಕಾದ್ರೆ ಸುಮ್ಮನೆ ನೀವು ಒಂದ್ 3.5 ಎಕರೆಯಲ್ಲಿ ಅಥವಾ ಅರಿವಿನ ಮನೆ ಹತ್ರ ಮಹಾಮನೆ ಇತ್ತು ಅನ್ನೋದಲ್ಲ. ಕೇವಲ 3 ಮೈಲಿಗಳ ವಿಸ್ತೀರ್ಣ ಮಹಾಮನೆ ಇದ್ದಿದ್ದು. ಯೋಜನೆವರೆಯ ವಿಸ್ತೀರ್ಣ. ಕಲಬುರ್ಗಿ ಕಲ್ಯಾಣದ ಕಡೆಯ ಬಾಗಿಲು, ಅಷ್ಟು ವಿಸ್ತೀರ್ಣವಾದಂತದ್ದು. ಸುಮಾರು 5 ಲಕ್ಷ ಜನ ಸಂಖ್ಯೆ ಇತ್ತು ಅಂತ ಚಾಮರಸ ಪ್ರಭುಲಿಂಗ ಲೀಲೆ ಒಳಗಡೆ ಬರ್ದಿದ್ದಾನೆ. 5 ಲಕ್ಷ ಜನ. ಇನ್ನು ಲಕ್ಷದ ಮೇಲೆ 96,000 ಜನ ಅನುಯಾಯಿಗಳಿದ್ರು. ಲಿಂಗಾಯತ ಧರ್ಮಕ್ಕೆ ಸೇರಿದವರೇನೆ. 770 ಅಮರಗಣಗಳಿದ್ರು. ಇವರೆಲ್ಲ ಇರ್ಬೇಕಾದ್ರೆ ಸುಮ್ಮನೆ ಬಸವ ಕಲ್ಯಾಣ, ಈಗಿನ ಬಸವ ಕಲ್ಯಾಣಕ್ಕೂ ಆಗಿನ ಕಲ್ಯಾಣಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆದ್ರಿಂದ ಕಲ್ಯಾಣ ತುಂಬಾ ವಿಸ್ತೀರ್ಣವಾಗಿತ್ತು. ಅಯ್ಯ ಭಕ್ತಿಗೆ ಬೀಡಾದದು ಕಲ್ಯಾಣ 36 ವರ್ಷ ಇದ್ದಿದ್ದು. ಕಲಬುರಗಿಯವ್ರು ಕೊನೆಗೆ ಅದನ್ನ ಒಪ್ಕೊಂಡು ಮೊದಲು 68ರಲ್ಲಿ ಲಿಂಗೈಕ್ಯರಾಗಿದ್ದಾರೆ ಅಂತ ಹೇಳ್ತಾ ಇದ್ರು. 1168ರಲ್ಲಿ ಇಲ್ಲ 1196ರಲ್ಲಿ ಲಿಂಗೈಕ್ಯ ಆಗಿರೋದು. ನಳನಾಮ ಸಂವತ್ಸರ ಅಂತಕ್ಕಂಥದ್ದು ಅದೆಲ್ಲ ಒಪ್ಕೊಂಡ್ರು. ಮಾತಾಜಿಯವರು ಹೇಳಿದ್ರು, ಅದನ್ನ ಕಲಬುರಗಿಯವರು ಸಹ ಒಪ್ಕೊಂಡು ಅದೇ ತರ ಮುಂದಿನ ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಆದ್ರಿಂದ 36 ವರ್ಷಗಳ ಕಾಲ ಕಲ್ಯಾಣ ಇದ್ದಿದ್ದು. ಕಲ್ಯಾಣದಲ್ಲಿ ಬಸವಣ್ಣವ್ರು ಇದ್ದಿದ್ದು. ಅನುಭವಗೋಷ್ಠಿ ನಡೆದಿದ್ದು 27 ವರ್ಷ. ಅನುಭವಕ್ಕೆ ಶಿವಸದನವಾದುದು 27 ವರ್ಷ. 27 ವರ್ಷಗಳ ಕಾಲ ಅದು ನಡೆದಿದೆ. ಅಯ್ಯ ಹಿಂದಿನಂತೆ ಅನುಭವ ಇಲ್ಲ, ಹಿಂದಿನಂತೆ ಭಕ್ತಿ ಇಲ್ಲ. ಅಂದ್ರೆ ಕಲ್ಯಾಣ ಕ್ರಾಂತಿ ಆದ್ಮೇಲೆ ನಾಶ ಮಾಡಿದ್ರು. ಎಲ್ಲವೂ ನಾಶ ಆಗಿರ್ಲಿಲ್ಲ. ಬಹಳ ಜನ ತಿಳ್ಕೊಂಡಂಗೆ ನಾಶ ಆಗಿರ್ಲಿಲ್ಲ. ಮುಂದೆ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್ ಕಲ್ಯಾಣದ ಮೇಲೆ ದಾಳಿ ಮಾಡ್ತಾನೆ. ಅದು ಬಹಳ ಜನ ಯಾರು ಉಲ್ಲೇಖನೆ ಮಾಡಿಲ್ಲ, ಇತಿಹಾಸದಲ್ಲಿ ಇದೆ ಅದು. ಕಲ್ಯಾಣದ ಮೇಲೆ ದಾಳಿ ಮಾಡಿ ಅದನ್ನ ಕಿಲ್ಲಾ ಕಲ್ಯಾಣ ಅಥವಾ ಖಿಲ್ಜಿ ಕಲ್ಯಾಣ ಅಂತ, ಸ್ವಾತಂತ್ರ್ಯ ಬರೋವರೆಗೂ ಅದೇ ಹೆಸರಿತ್ತು ಅದಕ್ಕೆ. ಸ್ವಾತಂತ್ರ್ಯ ಬಂದ್ಮೇಲೆ ಹೋರಾಟ ಮಾಡಿ ಅದನ್ನ ಬಸವ ಕಲ್ಯಾಣ ಮಾಡಿದರು. ಈಗ ಬಸವ ಕಲ್ಯಾಣ ಮತ್ತೆ ಬೆಳೀತಾ ಇದೆ. ಆದ್ರೆ ಕಿಲ್ಲಾ ಕಲ್ಯಾಣ, ಖಿಲ್ಜಿ ಕಲ್ಯಾಣ ಒಂದೇ ಸಾರಿ ಹಾಳಾಗಿದ್ದಲ್ಲ. ಅದು 12ನೇ ಶತಮಾನದಲ್ಲಿ ಸಂಪೂರ್ಣ ನಾಶ ಆಗಿರ್ಲಿಲ್ಲ. ಮುಂದೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಏನು ಬೇಲೂರು ಹಳೆಬೀಡು ಹಾಳು ಮಾಡಿದ್ನಲ್ಲ ಮಲ್ಲಿಕಾಫರ್, ಅವನು ದಾಳಿ ಕಲ್ಯಾಣದ ಮೇಲೂ ನಡೆದಿದೆ. ಅವನು ಆವಾಗ್ಲೇ ಅಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗಿದ್ದು, ಕೆಲವ್ರನ್ನ ಮತಾಂತರ ಮಾಡಿರ್ಬೋದು, ಕೆಲವ್ರನ್ನ ಕೊಂದಿರ್ಲೂಬಹುದು. ಆವಾಗ ಅನುಭವ ಮಂಟಪದ ಕಟ್ಟಡ, ಮಹಾಮನೆ ಸಂಪೂರ್ಣ ನಾಶ ಆಗಿರ್ಬೋದು. ಒಟ್ಟು ಮಹಾಮನೆ ಕಟ್ಟಡ, ಅನುಭವ ಮಂಟಪ ನೀವು ತಿಳ್ಕೊಂಡಾಗೆ ಕಟ್ಟಡ ಇರ್ಲಿಲ್ಲ ಅಲ್ಲ, ಕಟ್ಟಡ ಇತ್ತು, ತುಂಬಾ ದೊಡ್ಡ ಪ್ರಮಾಣದಲ್ಲೇ ಇತ್ತು. ಅಲ್ಲ ರೀ, 80,000 ಜನ ನೈಮಿಷಾರಣ್ಯದಲ್ಲಿ ಜ್ಞಾನಸತ್ರ ನಡೆಸಿದ್ರು. ನೀವು ಒಪ್ಕೊಳ್ತೀರಾ? ಅದು ಎಷ್ಟೋ 1000 ವರ್ಷಗಳ ಹಿಂದೆ. ಅಂಥದ್ರಲ್ಲಿ ಬಸವ ಕಲ್ಯಾಣ ಲಕ್ಷದ ಮೇಲೆ 96,000 ಜನ ಇರ್ಲಿಲ್ವಾ ಅಲ್ಲಿ? ಎಲ್ಲ ಬರ್ದಿದ್ದಾರೆ ಮುಂದಿನವ್ರು. ನೀವು ಕಾವ್ಯಗಳಲ್ಲಿ ಇಲ್ಲ, ಹರಿಹರನಲ್ಲಿ ಇಲ್ಲ, ಚಾಮರಸ್ನಲ್ಲಿ ಎಷ್ಟು ಓದಿದೀರಾ ಅಕ್ಕ? ನೀವು ಎಷ್ಟು ಓದಿದೀರ ತಾಯಿ? ಅದಕ್ಕೆ ಓದದೇ ಇರೋ ವಿಷಯದ ಬಗ್ಗೆ ಮಾತನಾಡಬೇಡಿ, ಅಥವಾ ನನಗೆ ಗೊತ್ತಿಲ್ಲ ಅಂತ ಹೇಳಿ, ಅಥವಾ ಉದ್ದೇಶಪೂರ್ವಕವಾಗಿ ಇತಿಹಾಸ ತಿರ್ಚಕ್ ಹೋಗ್ಬೇಡಿ. ನಾವು ಸುಳ್ಳು ಹೇಳಿದಾಗ ಮಾಡಿದ ಸಾಧನೆ ಹೊರಟೋಗ್ಬಿಡುತ್ತೆ, ಆತ್ಮಶಕ್ತಿ ಹೊರಟೋಗ್ಬಿಡುತ್ತೆ. ಅದಕ್ಕೆ ನಿಮ್ಮ ವಾಯಸ್ಸಲ್ಲಿ, ನಿಮ್ಮ ಧ್ವನಿಯಲ್ಲಿ ಕಂಪನ ಶುರುವಾಗಿದೆ ಅಕ್ಕ. ಇನ್ನು ನನಗೆ ಇನ್ನೊಂದು ಮಾತು ಹೇಳ್ತೀನಿ ಇಲ್ಲಿ, ಪ್ರಸ್ತುತ ಅಪ್ರಸ್ತುತ ಗೊತ್ತಿಲ್ಲ. ನಾನು ಸುಧಾಮೂರ್ತಿಯವರ ಕ್ಷಮೆ ಕೇಳಿ ನಾನು ಅವ್ರದ್ದು ಹೆಸರು ತಗೊಳ್ತೀನಿ ಇಲ್ಲಿ. ಯಾಕಂದ್ರೆ ಅವ್ರು ಬಹಿರಂಗವಾಗಿ ಹೇಳಿದ್ದಾರೆ. ಏನು ಅಂದ್ರೆ, ಅವರು ಚಿಕ್ಕವರಿದ್ದಾಗ ಅವ್ರ ತಾಯಿ ಜಂಗಮರ್ಗನ ಕರೆಸಿ 2,000 ವಚನಗಳನ್ನ ಕಂಠಪಾಠ ಮಾಡಿಸಿದ್ರು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ವಚನಗಳನ್ನ ಕಲಿಸಿದ್ರು ಅವ್ರ ತಾಯಿ. ಅದಕ್ಕೆ ನನಗೆ ತುಂಬಾ ಅನುಕೂಲ ಆಯ್ತು. ಅಕ್ಕ ಮಹಾದೇವಿ ಬಗ್ಗೆ ತುಂಬಾ ಭಕ್ತಿ ಬೆಳೀತು. ಇವತ್ತು ಸುಧಾಮೂರ್ತಿಯವರು ವಿಶ್ವಮಟ್ಟದ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಕಾರಣ, ಅಷ್ಟು ದೊಡ್ಡ ಮಹಿಳೆ, ಅವ್ರದ್ದು ಅಷ್ಟು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಕಾರಣ, ಅಷ್ಟು ಸರಳವಾಗಿ ಬದುಕಲಿಕ್ಕೆ ಕಾರಣ ಅನುಭವ ಮಂಟಪ ಆದ ಸಂಸ್ಕಾರ ತಾಯಿ, ಆ ವಚನಗಳ ಸಂಸ್ಕಾರ. ನೀವೆಷ್ಟು ವಚನ ಓದಿದಿರೋ ನನಗೆ ಗೊತ್ತಿಲ್ಲ. ನೀವು ಮಾತಾಡೋದು ನೋಡಿದ್ರೆ ನೀವು 300 ವಚನ ಓದಿದಿರಲ್ವೋ ನನಗೆ ಗೊತ್ತಿಲ್ಲ. ನೀವು ಹೇಳಿದೀರಾ ನಾನು ಜಾಸ್ತಿ ಓದಿಲ್ಲ, ಪ್ರಮುಖರ ವಚನಗಳು ಸ್ವಲ್ಪ ಓದಿದೀನಿ ಅಂತ ಹೇಳಿದೀರಾ. ನೀವು ಸುಧಾಮೂರ್ತಿ ತಾಯಿ ಕೇಳಿ, ಆ ಅಮ್ಮನಿಗೆ ಕೇಳಿ, ಅಮ್ಮ ಅನುಭವ ಮಂಟಪ ಇತ್ತ ಇಲ್ವಾ ಅಂತ ಕೇಳಿ, ಅವ್ರು ನಿಮಗೆ ಸತ್ಯ ಹೇಳ್ಕೊಡ್ಬೋದು ಅಂತ ಕಾಣಿಸುತ್ತೆ. ಅದಕ್ಕೆ ಆ ಅನುಭವ ಮಂಟಪ ಇತ್ತು ಅಷ್ಟೇ ಅಲ್ಲ, ಕಟ್ಟಡದ ರೂಪದಲ್ಲೂ ಇತ್ತು.
ಆಮೇಲೆ 770 ಮಹಾಮನೆಗಳಿದ್ದು ಬೇರೆ ಬೇರೆವು ಅವೇ ಕಲ್ಯಾಣದಲ್ಲಿ. ಅದನ್ನ ಚನ್ನಬಸವಣ್ಣವ್ರ ವಚನ ಇದೆ, ಅದನ್ನ ಸಮಗ್ರ ವಚನ ಸಾಹಿತ್ಯ ಸಂಪುಟದಲ್ಲೂ ಇದೆ ಮತ್ತು ಮಹಾಸಂಪುಟದಲ್ಲೂ ಇದೆ. ನೀವು ಓದ್ಕೊಳ್ಳಿ ಬೇಕಿದ್ರೆ, ಯಾರಿಗ್ ಬೇಕು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 72 ವಿಸ್ತೀರ್ಣ, 72 ಯೋಜನ, ಅದನ್ನೆಲ್ಲ ನೀವು ಬೇರೆಯವರು ಉತ್ತರ ಕೊಡೋರು ಕೂಡ ಅಷ್ಟೇನೆ ಸರಿಯಾಗಿ ಓದ್ಕೊಂಡು ಶಬ್ದಶಃ ಅರ್ಥ ತಗೊಂಡು ನೀವು ಅದಕ್ಕೆ ಉತ್ತರ ಕೊಡಿ. ಬಹಳ ಒಳ್ಳೇದದು. ಯಾಕಂದ್ರೆ ಭಕ್ತಿ ಪೂರ್ವಕವಾಗಿ ಅಭ್ಯಾಸ ಮಾಡ್ಬೇಕು, ಸುಮ್ಮನೆ ಏನು ಅಭ್ಯಾಸ ಮಾಡೋದಲ್ಲ. ಭಕ್ತಿ ಪೂರ್ವಕವಾಗಿ ಅಭ್ಯಾಸ ಮಾಡಿ ಜ್ಞಾನ ಬರುತ್ತೆ. ಅವಾಗ ಭಕ್ತಿ ಜ್ಞಾನ ಎರಡು ಸೇರಿದ್ರೆ ನಿಮಗೆ ನಿಮ್ ಜೀವನದಲ್ಲಿ ಸಾಧನೆ ಶುರುವಾಗುತ್ತೆ. ಯಾವುದನ್ನೇ ಮಾತಾಡ್ಬೇಕಾದ್ರೂ ನಾವು ಅಥೆಂಟಿಕ್ ಆಗಿ ಆಧಾರ ಇಟ್ಕೊಂಡು ಮಾತನಾಡೋದು ಒಳ್ಳೇದು. ಆದ್ರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಹಿಂದೆ ಇದ್ದಂತ ಅನುಭವ ಇವತ್ತಿಲ್ಲ. ಇಲ್ಲಿ 3 ತಿಂಗಳೊಳಗಡೆ ಇಲ್ಲಿ ಯಾರು ಸಾಮಾನ್ಯ ಮಕ್ಕಳು ಬಂದು ಆಡಬಹುದಾಗಿತ್ತು ಅಂತ ಸ್ಥಿತಿ ಆಯ್ತು ಅನುಭವ ಮಂಟಪದ ಮತ್ತು ಮಹಾಮನೆಯ ಸ್ಥಿತಿ. ಯಾಕೆ ಎಲ್ಲ ಕಲ್ಯಾಣ ಶರಣರು ಹೊಟ್ಟೋಗ್ಬಿಟ್ರು, ಇದ್ದವ್ರನ್ನ ಕೊಂದು ಹಾಕ್ಬಿಟ್ರು. ಆದ್ರಿಂದ ಬಾಕಿಯವರು ಮೋಳಿಗೆ ಮಾರೈನವ್ರಂತವ್ರು ಇದ್ರು, ಅವ್ರು ದೂರದಲ್ಲಿದ್ರು. ಅವರು ಸುಮಾರು 8 ಕಿಲೋಮೀಟರ್ ದೂರ ಆಗುತ್ತೆ ಇವತ್ತು. ಮೋಳಿಕೆರೆ ಅಂತ ಇದೆ ಅಲ್ಲಿ ಅವ್ರ ಗವಿ ಸಿಕ್ಕಿದೆ, ಇವತ್ತು ಕೂಡ ನೋಡ್ಬೋದು ನೀವು. ಅಂದ್ರೆ ಇಂಥ ಅನಾಹುತ ಆಯ್ತು, ದೊಡ್ಡ ದಾಳಿ ಆಯ್ತು. ಅದಕ್ಕೆ ಇನ್ನು ಮುಂದೆ ನಮ್ದು ಕಲ್ಯಾಣ ಕಟ್ಟೋದು ಬಹಳ ಮುಖ್ಯವಾದ ಕೆಲಸ ಇದೆ. ಕಟ್ತಾರೆ, ಕಲ್ಯಾಣ ಕಟ್ಟಲ್ಪಡುತ್ತೆ ಅನ್ನುವಂಥದ್ದು ಕಾಲಜ್ಞಾನ ವಚನದಲ್ಲಿ ಬಂದಿದೆ. ಈಗ ಅದು ಕಲ್ಯಾಣ ಕಟ್ತಾನೂ ಇದೆ. 770 ಕಂಬಗಳುಳ್ಳಂತಹ ಅನುಭವ ಮಂಟಪ ಕರ್ನಾಟಕ ಸರ್ಕಾರ ಕಟ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವ್ರ ಕಾಲಕ್ಕೆ, ಯಡಿಯೂರಪ್ಪನವ್ರ ಕಾಲಕ್ಕೆ ಸ್ಯಾಂಕ್ಷನ್ ಆಯ್ತು, ಸಿದ್ದರಾಮಯ್ಯನವ್ರ ಕಾಲಕ್ಕೆ ಬಿಡುಗಡೆ ಆಗಿದೆ. ಈ ಕೆಲಸ ನಡೀತಾ ಇದೆ. ಇದಕ್ಕೆಲ್ಲ ನಿಮಗೆ ತಾಪ ಆಗಿದೆಯಾ? ಈ ತರ ಬೆಳೀತಾ ಇರೋದು ತಾಪ ಆಗಿದೆಯಾ ನಿಮಗೆ? ಅದಕ್ಕೋಸ್ಕರ ಏನಾದ್ರೂ ಈ ಒಂದು ಮೂಮೆಂಟ್ ಅನ್ನ ದಾರಿ ತಪ್ಪಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ? ಖಂಡಿತ ಆ ಪ್ರಯತ್ನ ಮಾಡಬೇಡಿ. ಯಾಕೆಂದ್ರೆ ಈಗ ಜನ ಎಚ್ಚೆತ್ಕೊಂಡಿದ್ದಾರೆ. ಮತ್ತು ಅನುಭವ ಮಂಟಪ ಆಗಿದ್ರು ಯಾರ್ದದು? ಲಿಂಗಾಯತ ಧರ್ಮ ಯಾರ್ದು? ನಿಮ್ಮ ದೇಶದ್ದೇ ಅಲ್ವಾ? ಭಾರತ ದೇಶದೊಳಗೆ ಅಲ್ವಾ ನಾವಿರೋದು? ನಿಮ್ಮ ಜೊತೆಯವ್ರಲ್ವಾ? ನಾವು ನಿಮ್ಮವರೇ ಅಲ್ವಾ? ಯಾಕೆ ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಯಾರು ಮಾಡಿದ್ರು ಕೂಡ ಅದು ದ್ರೋಹನೇ, ಯಾರು ಮಾಡಿದ್ರು ಕೂಡ ಅದು ತಪ್ಪೇ. ಆದ್ರಿಂದ ನೀವು ಒಟ್ಟಾಗಿ ಹೋಗ್ಬೇಕು. ನೀವು ಹಿಂದೂಗಳು ಅನ್ಕೊಳ್ಳಿ, ನೀವು ಬ್ರಾಹ್ಮಣರು ಅನ್ಕೊಳ್ಳಿ, ನೀವು ಯಾವ್ದಾರ ಪದ್ಧತಿಯನ್ನು ಅನುಸರಣೆ ಮಾಡಿ. ಸಂವಿಧಾನ ಎಲ್ಲದಕ್ಕೂ ಅವಕಾಶ ಕೊಟ್ಟಿದೆ. ಹಾಗೆ ನಮಗೂ ಅವಕಾಶ ಕೊಟ್ಟಿದೆಯಲ್ಲ, ಲಿಂಗಾಯತರು ಅಂತ ಹೇಳ್ಕೊಳ್ಳೋದಕ್ಕೆ, ಲಿಂಗಾಯತ ಧರ್ಮದ ಆಚರಣೆ ಮಾಡೋದಕ್ಕೆ, ಲಿಂಗಾಯತ ಧರ್ಮವನ್ನು ಬೆಳೆಸೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದೆ. ಮತ್ ನಾವ್ ಯಾರಿಗೂ ಒತ್ತಾಯಪೂರ್ವಕವಾಗಿ ಏನ್ ಜಾತಿ ಭ್ರಷ್ಟನ್ನಾಗಿ ಅಥವಾ ಧರ್ಮ ಭ್ರಷ್ಟನ್ನಾಗಿ ಮಾಡ್ತಾ ಇಲ್ಲ, ಅಥವಾ ಮಾಡಬಾರ್ದ ಕೆಲಸ ಮಾಡ್ತಾ ಇಲ್ಲ, ಯಾರ ಮೇಲೆ ದಾಳಿ ಮಾಡ್ತಾ ಇಲ್ಲ, ಮಾಂಸ ತಿನ್ನಿ ಅಂತ ಹೇಳ್ತಾ ಇಲ್ಲ. ಇನ್ನು ಶುದ್ಧವಾಗಿರಪ್ಪ, ಸಂಸ್ಕಾರ ಪಡ್ಕೊಳ್ಳಿ, ಚೆನ್ನಾಗಿರಿ, ವಚನ ಓದಿ, ಆಮೇಲೆ ದಿನನಿತ್ಯ ಪೂಜೆ ಮಾಡ್ಕೊಳ್ಳಿ, ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳಿ, ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಇದ್ರಲ್ಲಿ ನಿಮ್ಗೆ ಏನ್ ತಪ್ಕೊಂಡಿದೆ? ಸ್ವತಂತ್ರ ಲಿಂಗಾಯತ ಧರ್ಮ ಕೇಳ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಸಿಖ್ ಧರ್ಮಕ್ಕೆ, ಬೌದ್ಧ ಧರ್ಮಕ್ಕೆ, ಜೈನ ಧರ್ಮಕ್ಕೆ ಸ್ವತಂತ್ರ ಧರ್ಮ ಕೊಟ್ಟಿದ್ದೀರಾ. ಸಿಖ್ ಧರ್ಮಕ್ಕಿಂತಲೂ ಮೊದಲು ಹುಟ್ಟಿದ ಲಿಂಗಾಯತ ಧರ್ಮ ಮತ್ತು ಸ್ವತಂತ್ರ ಧರ್ಮದ ಸ್ಥಾನಮಾನ ಪಡೆಯುವ ಎಲ್ಲಾ ಲಕ್ಷಣಗಳು ಇದೆ. ಅದಕ್ಕೋಸ್ಕರ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಅದು ಮುಂದಿನ ಸರ್ಕಾರಕ್ಕೆ ಬಿಟ್ಟಿದ್ದು, ಪ್ರಜೆಗಳಿಗೆ ಬಿಟ್ಟಿದ್ದು, ನ್ಯಾಯಾಂಗಕ್ಕೆ ಬಿಟ್ಟಿದ್ದು. ಅದನ್ನ ಬಿಡಿ. ಅದು ಸಿಕ್ಕುತ್ತೋ ಬಿಡುತ್ತೋ ಅದ್ರ ಬಗ್ಗೆ ಯಾರಾದ್ರೂ ಹೊಟ್ಟೆ ಉರಿ ಇಟ್ಕೊಂಡಿದ್ರೆ ಖಂಡಿತ ಇಟ್ಕೋಬೇಡಿ. ಯಾಕಂದ್ರೆ ಲಿಂಗಾಯತರು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಸ್ಥಾನಮಾನ ಸಿಕ್ಕಣಕ್ಕೆ ನಮಗೊಂದು ಲಿಂಗಾಯತ ದೇಶ ಮಾಡಿ ಬಸವ ಸ್ಥಾನ ಕೊಡಿ ಅಂತ ನಾವು ಏನ್ ಪಾಕಿಸ್ತಾನದವ್ರಂಗೆ ಖಲಿಸ್ತಾನದವ್ರಂಗೆ ನಾವೇನ್ ಕೇಳಲ್ಲ. ನಮಗೆ ಭಾರತ ದೇಶ ನಮ್ದು, ಭಾರತ ಮಾತೆ ನಮ್ಮ ತಾಯಿ. ಆದ್ರಿಂದ ನಾವು ಎಲ್ಲದಕ್ಕೂ ನಮ್ಮ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ. ನಮ್ಮ ಸಂವಿಧಾನ ಯಾವ ಸಂವಿಧಾನ? ಅದು ನಮ್ದೇ ಸಂವಿಧಾನ. ನಮ್ಮ ಶರಣರ ತತ್ವಗಳನ್ನ ಅಂಬೇಡ್ಕರ್ ಅವರು, ಬಾಬು ರಾಜೇಂದ್ರ ಪ್ರಸಾದ್ ಅವರು ಮತ್ತೆ ಬಹಳ ಜನ, 100 ಜನ ಎಲ್ಲರೂ ಒಪ್ಕೊಂಡು ಬಸವಣ್ಣನವರು ಯಾವ್ದಕ್ಕಾಗಿ ಹೋರಾಟ ಮಾಡಿದ್ರೋ, ಕ್ರಾಂತಿ ಮಾಡಿದ್ರೋ, ಅದನ್ನ ಅವತ್ತು ಅಂತರ್ಜಾತಿ ವಿವಾಹ ಮಾಡಿದಕ್ಕೆ ಗಲಾಟೆ ಮಾಡಿದ್ರಿ. ಇವತ್ತು ಅಂತರ್ಜಾತಿ ವಿವಾಹ ಮಾಡ್ಕೊಂಡ್ರೆ ಹಣ ಕೊಡ್ತಾರೆ, ಸಹಾಯಧನ ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಸಂವಿಧಾನ. ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ಸಂವಿಧಾನವನ್ನ ಧರ್ಮ ಗ್ರಂಥದ ಹಾಗೆ ನಾವು ಗೌರವಿಸ್ತೀವಿ. ಯಾಕಂದ್ರೆ ಸಂವಿಧಾನ ಗೌರವಿಸೋದು ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ವಚನ ಸಾಹಿತ್ಯವನ್ನು ಗೌರವಿಸಿದ ಹಾಗೆ, ಸಮಾನತೆಯನ್ನು ಗೌರವಿಸಿದ ಹಾಗೆ, ಮಾನವ ಹಕ್ಕುಗಳನ್ನ ಗೌರವಿಸಿದ ಹಾಗೆ, ಆಮೇಲೆ ಪರಿಸರವನ್ನ ರಕ್ಷಣೆ ಮಾಡಿದ ಹಾಗೆ. ಆದ್ರಿಂದ ನಮ್ಮ ಕಾನೂನಿಗೆ ನಾವು ಬದ್ಧರು, ನಮ್ಮ ಸಂವಿಧಾನಕ್ಕೆ ನಾವು ಬದ್ಧರು.
ಆದ್ರಿಂದ ಮತ್ತು ನಾವು ಜಾತಿ ಭೇದ ಮಾಡೋದಿಲ್ಲ. ನೀವೇ ಬಸವಣ್ಣನ ಕೆಲಸ ಮಾಡಿ, ಯಾರು ಬೇಡ ಅಂತಾರೆ. ನಿಮಗೆ ನಿಜವಾಗಿ ವಚನ ಸಾಹಿತ್ಯ ಅಧ್ಯಯನ ಮಾಡಿ ಲಿಂಗ ಕಟ್ಕೊಳ್ಳೋದಾದ್ರೆ, ಲಿಂಗ ಕಟ್ಕೊಂಡ್ರೆ ನೀವು ಬಸವಣ್ಣನ ಕೆಲಸ ಮಾಡಿ, ನಾವು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀವಲ್ಲ ಬಸವಣ್ಣನ ಕೆಲಸ ಮಾಡಿದ್ರೆ. ಆದ್ರೆ ಸುಳ್ಳು ಹೇಳೋ ಕೆಲಸ ಮಾಡಬೇಡಿ, ತಿರ್ಚೋ ಕೆಲಸ ಮಾಡಬೇಡಿ, ಬ್ರಿಟಿಷರ ತನವನ್ನ ಈ ಕಾಲದಲ್ಲಿ ತೋರಿಸ್ಬೇಡಿ. ಯಾಕಂದ್ರೆ ಈಗ ಎಲ್ರಿಗೂ ಅರ್ಥ ಆಗಿದೆ, ಎಲ್ರಿಗೂ ಸತ್ಯ ಗೊತ್ತಾಗಿದೆ. ಆದ್ರಿಂದ ಯಾರೂ ಕೂಡ ಅಂದ್ರೆ ಈಗ ಅಧ್ಯಯನ ಮಾಡ್ತಾರೆ, ಅಧ್ಯಯನ ಮಾಡೋದಕ್ಕೆ ಉಪಕಾರ ಮಾಡಿದ್ದಕ್ಕೆ, ಅಂದ್ರೆ ಒಂದು ಇನಿಷಿಯೇಷನ್ ಹಾಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಿ, ಇನ್ನೊಂದು ಕೊನೆಯದಾಗಿ ಒಂದು ತಪ್ಪನ್ನ ಮತ್ತು ನೀವು ಎತ್ತಿದ್ದೀರಾ. ಅನುಭವ ಮಂಟಪ ಅಲ್ಲ ಅದು, ಅನುಭಾವ ಮಂಟಪ. ತಾಯಿ, ಶರಣರಿಗೆ ಇದು ವ್ಯತ್ಯಾಸ ಗೊತ್ತಿರ್ಲಿಲ್ಲ ಅಂತಲ್ಲ, ಗೊತ್ತಿದೆ. ಅನುಭವ ಮಂಟಪ ಅನ್ನುವಾಗ್ಲೂ ಅವ್ರ ಅನುಭವ ಅಂತಾನೆ ಬಳಸಿದ್ದಾರೆ. ಅನುಭವ ಅಂದ್ರೆ ಕೇವಲ ಇಂದ್ರಿಯಗಳಿಗಾಗ ಅನುಭವ ಅಂತ ಅಷ್ಟೇ ಯಾಕೆ ತಗೊಳ್ತೀರಾ? ಅವರು ಅನುಭವ ಮಂಟಪ ಅಂತ ಹೇಳುವಾಗ ಒಂದು ಕಾರಣಕ್ಕಾಗಿ ಹೇಳಿದ್ದಾರೆ. ಪ್ರಮಾಣಗಳು ಅಂತ ಇದಾವೆ, ನಿಮಗೆ ಗೊತ್ತಿರುತ್ತೆ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ ಮತ್ತು ಅನುಮಾನ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ. ಈ ಎಲ್ಲಾ ಪ್ರಮಾಣಗಳನ್ನ ಮೀರಿದ್ದು ಪರಮಾತ್ಮನ ಸಾಕ್ಷಾತ್ಕಾರ. ಅದಕ್ಕೆ ಅನುಭವ ಪ್ರಮಾಣ ಅಂತ ಒಂದು ಹೊಸ ಪ್ರಮಾಣವನ್ನೇ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ಅನುಭವ ಅನ್ನೋದು ಆತ್ಮವಿದ್ಯೆ ಸರಿ, ಅದನ್ನು ವಚನಗಳಲ್ಲಿ ಹೇಳುವಾಗ ಅನುಭವ ಅಂತಾನೆ ಬಳಸಿದ್ದಾರೆ. ಅನುಭವ ಮಂಟಪ ಅನ್ನುವಾಗ ಅಲ್ಲಿ ನಾವು ಅನುಭವ ಅಂತಾನೆ ಅರ್ಥ ತಗೋಬೇಕು, ಬರೆಯುವಾಗ ಅನುಭವ ಮಂಟಪ ಅಂತಾನೆ ಬರೀಬೇಕು. ಶರಣರು ಹೇಳಿದ್ದನ್ನೇ ಕೇಳ್ಬೇಕು, ನಾವು ತಿರ್ಚಕ್ ಹೋಗ್ಬಾರ್ದು. ಅನುಭವ ಮಂಟಪನೇ ಸರಿ ಅಲ್ಲವಾ? ಭವ ಅಂತಂದ್ರೆ ಬರೀ ನೀವು ಹುಟ್ಟು ಸಾವು ಅಷ್ಟೇ ಯಾಕೆ ತಗೊಳ್ತೀರಾ? ನಿಮ್ಮ ಸಹಸ್ರನಾಮದಲ್ಲೇ ಶಿವನಿಗೆ ಭವ ಅಂತ ಹೆಸರು ಕೊಟ್ಟಿದ್ದೀರಾ. ಶಿವನಿಗೆ ಭವ ಅನ್ನೋ ಹೆಸರು ಕೂಡ ಇದೆ, ಭವಾನಿ. ಮತ್ತೆ ಪಾರ್ವತಿಗೆ ಭವಾನಿ ಅಂತ ಕರಿತೀರಾ. ಯಾಕೆ? ಅನುಭವ ಮಂಟಪ ಅನ್ನೋದ್ರಲ್ಲಿ ಅಲ್ಲಿ ನಾವು ತಿಳ್ಕೋಬೇಕು. ಅನುಭವ ಅಂದ್ರೆ ಕೇವಲ ಇಂದ್ರಿಯಗಳ ಅನುಭವ ಅಷ್ಟಲ್ಲ, ಅದಷ್ಟೇ ಅಲ್ಲ. ಪರ್ಸಿವೆನ್ಸ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಷ್ಟೇ ಅಲ್ಲ, ಅಲ್ಲಿ ಆತ್ಮ ವಿದ್ಯೆಗೂ ಕೂಡ ಅನುಭವ ಮಂಟಪ ಅಂತ ಕರೆದಿದ್ದಾರೆ. ಆಮೇಲೆ ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಿದ್ದಿದ್ದು ನಿಮ್ಮ ಜನಕರಾಜನ ಸತ್ರದಲ್ಲಿ ಚರ್ಚೆ ಆದ ಹಾಗೆ, ಅಥವಾ ನಿಮ್ಮ ಏನ್ ಪ್ಲೇಟೋ ಅಂತ ಹೇಳ್ತಿರಲ್ಲ ಅದರ ಹಾಗೆ ಬರೀ ಬುದ್ಧಿಜೀವಿಗಳಿಗೆ ಅಷ್ಟೇ ಅಲ್ಲ ಇಲ್ಲಿದ್ದು. ಇಲ್ಲಿ ಎಲ್ಲರಿಗೂ ಪ್ರವೇಶ ಇತ್ತು. ಇವನಾರವ 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 ಎಂದೆನಿಸದೆ ಎಲ್ಲರಿಗೂ, ಹೆಣ್ಮಕ್ಳಿಗೂ. ಪ್ಲೇಟೋ ಒಂದ್ ಕಡೆ ಹೇಳ್ತಾನೆ, ಅಕ್ಕ ವೀಣಕ್ಕ ನಿಮಗೆ ಗೊತ್ತಿದೆಯಲ್ವೋ, ದೇವ್ರೇ ನಿನಗೆ ಥ್ಯಾಂಕ್ಸ್, ಯಾಕಂದ್ರೆ ನನ್ನನ್ನು ಹೆಣ್ಣಾಗಿ ಹುಟ್ಟಿಸ್ಲಿಲ್ಲ ಅಂದ್ರೆ. ನೋಡಿ, ಇಂತಹ ಪ್ಲೇಟೋನ್ ಹೇಳ್ತೀರಿ, ಪ್ಲೇಟೋನ್ ಒಪ್ಕೊಳ್ತೀರಿ, ಪ್ಲೇಟೋನ್ ಬಗ್ಗೆ ಹೆಮ್ಮೆ ಪಡ್ತೀರಿ, ಅರಿಸ್ಟಾಟಲ್ ಬಗ್ಗೆ ಹೆಮ್ಮೆ ಪಡ್ತೀರಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಮಾಯೆ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನೋದನ್ನ ಕೇಳಿದ್ರೆ ಬೇಡಕ್ಕ ನೀವು ಲಿಂಗ ಕಟ್ಕೊಂಡು ಸಾಧನೆ ಮಾಡ್ಬೋದಾಗಿತ್ತು. ಮಾಡಿದಿರಿ, ಸಾಧನೆ ಮಾಡಿದಿರಿ. ಆದ್ರೆ ಈ ಸಾಧನೆ ಮಾಡಿಯೂ ಕೂಡ ಯಾಕೆ ಹೀಗೆ ಮಾತಾಡಿದಿರೋ ನಮಗೆ ಅರ್ಥ ಆಗ್ಲಿಲ್ಲ. ಇನ್ನು ಒಂದು ತಮಾಷೆಗೆ ಹೇಳ್ತೀನಿ ನಿಮಗೆ. ಅವತ್ತು ನಿಮ್ಮ ಭಾಷಣದಲ್ಲಿ ಕಂಡು ಬರುವ ದೊಡ್ಡ ಒಂದು ಚೂಕ್ ಅಥವಾ ದೋಷ ಏನಪ್ಪಾ ಅಂತಂದ್ರೆ, ನೀವು ಚಿಕ್ಕವರಿದ್ದಾಗ ಆಶುಭಾಷಣಕ್ಕೆ ಭಾಗವಹಿಸಿರ್ತೀರ. ನಾನು ಆಶುಭಾಷಣಕ್ಕೆ ಭಾಗವಹಿಸಿದ್ದೆ. ನೀವು ಆಶುಭಾಷಣದಲ್ಲಿ ಪ್ರೈಸ್ ತಗೊಂಡಿರ್ತೀರ. ಆಶುಭಾಷಣದ ಒಂದು ನಿಯಮ, ಸಾಮಾನ್ಯ ನಿಯಮ ಎಲ್ರಿಗೂ ಗೊತ್ತಿರುತ್ತೆ. ಏನಪ್ಪಾ ಅಂತಂದ್ರೆ 4 ನಿಮಿಷ ಮಾತಾಡ್ಬೇಕು. ಹೋಗ್ತೀರಾ, ಒಂದ್ ಚೀಟಿ ಎತ್ಕೊಳ್ತೀರಾ. ಆ ಚೀಟಿ ಎತ್ಕೊಂಡು ಆ ಟು ದಿ ಪಾಯಿಂಟ್ ಏನ್ ಚೀಟಿ ಎತ್ಕೊಂಡಿರ್ತೀರೋ ಅದಷ್ಟೇ ಮಾತಾಡ್ಬೇಕು. 4 ನಿಮಿಷ ಅಷ್ಟೇ ಟೈಮು. ಅದರಲ್ಲಿ ನೀವು ಹೋಗೋದ್ರಿಂದ ನಿಂತ್ಕೊಳ್ಳೋದ್ರಿಂದ ಹಿಡ್ಕೊಂಡು ಮುಗಿಯೋವರೆಗೂ ಜಡ್ಜ್ ನಿಮ್ಮನ್ನು ವಾಚ್ ಮಾಡ್ತಿರ್ತಾನೆ. ಎಲ್ಲ ಆದ್ಮೇಲೆ ನೋಡಿ ಪ್ರೈಸ್ ಕೊಡ್ತಾನೆ. ಫಸ್ಟ್ ಪ್ರೈಸ್ ಯಾರು, ಸೆಕೆಂಡ್ ಪ್ರೈಸ್ ಯಾರು, ಇದು ಆಶುಭಾಷಣದ ನಿಯಮ ಗೊತ್ತಿರುತ್ತೆ ನಿಮ್ಗೆಲ್ಲ. ಇಲ್ಲಿ ಆ ಆಶುಭಾಷಣದ ನಿಯಮದ ತರನೂ ನೀವು ಮಾತಾಡಿಲ್ಲ. ನಿಮಗೆ ಅಲ್ಲಿ ಕೊಟ್ಟಿರೋದು ಅನುಭವ ಮಂಟಪ, ಆದ್ರೆ ನೀವು ಮಾತಾಡ್ತಿರೋದು ಅನುಭವ ಮಂಟಪ ಇಲ್ಲ ಅನ್ನೋದನ್ನ ಸಾಧಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಅಲ್ಲಿ 4 ನಿಮಿಷ ನೀವು ತಪ್ಪು ಮಾತಾಡಿದ್ರೆ, ಟು ದಿ ಪಾಯಿಂಟ್ ಮಾತಾಡದೆ ಹೋದ್ರೆ ಜಡ್ಜೆ ನಿಮಗೆ ಪ್ರೈಸ್ ಕೊಡಲ್ಲ. ಇನ್ನು ಆ ಪರಮಾತ್ಮ ಜಡ್ಜ್, ಮಹಾ ಜಡ್ಜ್ ಇದಾನಲ್ಲ, ಅವ್ನು ನಿಮ್ಗೆ ಹೆಂಗ್ ಮೆಚ್ಕೊಂತಾನೆ ಬಿಡಕ್ಕ? ನಿಮ್ ಹೃದಯದಲ್ಲೇ ಇದಾನಲ್ಲ ಆ ಆತ್ಮ, ಹೇಗ್ ಮೆಚ್ಚುತ್ತೆ ನಿಮಗೆ? ನೀವೇ ಆಲೋಚನೆ ಮಾಡಿ. ಅಲ್ಲಿ ನಿಮ್ಮನ್ನ ಕರೆದಿರೋದು ಅನುಭವ ಮಂಟಪ ಬಗ್ಗೆ ಮಾತಾಡಕ್ಕೆ. ಇನ್ ವಿಕ್ರಮಾರ್ಜುನ ಹೆಗಡೆ ಅವರು ಹಿಡನ್ ಅಜೆಂಡಾ ನಿಮ್ಗೆ ಏನಾದ್ರು ಹೇಳಿದ್ರು ನಮಗ್ ಗೊತ್ತಿಲ್ಲ. ಅದು ವಿಡಿಯೋದಲ್ಲಿ ನಮಗೆ ಕಾಣಿಸ್ತಿರೋದು ಅನುಭವ ಮಂಟಪದ ಬಗ್ಗೆ ಮಾತಾಡಕ್ ಹೋಗಿದ್ದೀರಾ. ಟು ದಿ ಪಾಯಿಂಟ್ ಬಿಟ್ಟು ಅನುಭವ ಮಂಟಪ ಇಲ್ಲ ಅಂತ ಸಾಧಿಸಕ್ ಹೋಗಿದ್ದೀರಲ್ಲ, ಇದನ್ನ ಆ ಜಡ್ಜ್ ಅಂದ್ರೆ ಪರಮಾತ್ಮ ಹೇಗೆ ಒಪ್ಕೊಳ್ತಾನೆ?
ಆದ್ರಿಂದ ಇಂಥ ತಪ್ಪುಗಳನ್ನು ಮಾಡೋದು ಬೇಡ. ಆಮೇಲೆ ಸೌಹಾರ್ದಯುತವಾಗಿ ಚೆನ್ನಾಗಿ ಅಧ್ಯಯನ ಮಾಡಿ ಅನುಭವ ಮಂಟಪದ ಬಗ್ಗೆ ಇನ್ನೂ ಬಹಳಷ್ಟು ಜನ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಲಿ, ಅನುಭವ ಮಂಟಪದ ಬಗ್ಗೆ ಅಧ್ಯಯನ ಮಾಡಲಿ. ಇಡೀ ಜಗತ್ತಿನಲ್ಲಿ, ಇಡೀ ವಿಶ್ವದಲ್ಲಿ ವಯಸ್ಕರ ಶಿಕ್ಷಣವನ್ನ ಮೊಟ್ಟ ಮೊದಲು ಪ್ರಾರಂಭ ಮಾಡಿದವರು ಬಸವಣ್ಣವರು. ಈಗ ಅರ್ಜೆಂಟೈನಾ ದೇಶಕ್ಕೇನೋ ಆ ಕ್ರೆಡಿಟ್ ಕೊಡ್ತಾರೆ ಅಂತ ಕೇಳಿದೀನಿ ನಾನು, ಇರ್ಬೋದು. ಆಧುನಿಕ ಪದ್ಧತಿಯಲ್ಲಿ ನಾವು ಮಾಡ್ಲಿಲ್ಲ. ಅಂದ್ರೆ ಒಬ್ಬ ಜಾನಪದ ಕವಿ ಹೇಳ್ತಾನಮ್ಮ, ಸಾಧು ಸಾಧೆಲೆ ಬಸವ ಓದು ಕಲಿಯಿತು ಜನವು, ಹೋದಲ್ಲಿ ಹೊಸ ಮಾತು ಕೇಳಿದವು, ಮೇದಿನಿಗೆ ಬಂತು ಹೊಸ ಬೆಳಕು. ಆ ಜಾನಪದ ಕವಿ ಹೇಳ್ತಾನೆ, ಸಾಧು ಸಾಧೆಲೆ ಬಸವ, ಶಾಬಾಷ್ ಬಸವಣ್ಣ, ಓದು ಕಲಿಯಿತು ಜನವು. ನೀನು ಜನರಿಗೆ ಓದೋದು ಕಲಿಸ್ಬಿಟ್ಟಿಲ್ಲ. ಸತ್ಯಕ್ಕ, ಮುಕ್ತಾಯಕ್ಕ, ಕಾಳವೇರು ಎಲ್ಲ ವಚನ ಬರಿಬೇಕಾದ್ರೆ ಅವ್ರಿಗೆ ಓದು ಬರ್ಬೇಕಲ್ಲ, ಮೊದಲು ಚಿಂತನೆ ಮಾಡ್ಬೇಕಲ್ಲ, ಚರ್ಚೆ ಮಾಡ್ಬೇಕಲ್ಲ, ಬೇರೆಯವ್ರು ಶರಣರು ಬರೆದಂತ ವಚನಗಳನ್ನ ಅವ್ರು ಓದ್ಬೇಕು. ಆಮೇಲೆ ಅವ್ರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕಾದ್ರೆ ಲೋಕದ ವಿಷಯ ತಿಳ್ಕೊಳ್ಬೇಕು. ಓದನ್ ಕಲ್ಸಿದ್ರು ಮೊದಲು. ಮರಳುಶಂಕರ ದೇವರು ಆಫ್ಘಾನಿಸ್ತಾನದಿಂದ ಬಂದವರು, ಅವ್ರಿಗೆ ಕನ್ನಡ ಕಲ್ಸಿದ್ರು. ಮೋಳಿಗೆ ಮಾರಯ್ಯನವ್ರು ಕಾಶ್ಮೀರದಿಂದ ಬಂದವರು, ಅವ್ರಿಗೆ ಕನ್ನಡ ಕಲ್ಸಿದ್ರು. ಸುಜ್ಞಾನಿ ದೇವರು ಒರಿಸ್ಸಾದಿಂದ ಬಂದವರು, ಅವ್ರಿಗೆ ಕನ್ನಡ ಕಲ್ಸಿದ್ರು. ಇದೆಲ್ಲ ಶ್ರೀಧರ್ ಅವ್ರೆ 6-7 ತಿಂಗಳಲ್ಲಿ ಆಗೋಗ್ಬಿಡುತ್ತೇನ್ರಿ ಅಗ್ನಿ ಶ್ರೀಧರ್? ಖಂಡಿತ ಆಗಲ್ಲ. ಎಲ್ಲ ಅಧ್ಯಯನ ಮಾಡಿ ಅದ್ಭುತವಾದ ಕ್ರಾಂತಿ ಇಡೀ ವಿಶ್ವದಲ್ಲಿ ನಡೆದಂತಹ ಫ್ರಾನ್ಸ್ ಕ್ರಾಂತಿಗಿಂತಲೂ ರಷ್ಯಾ ಕ್ರಾಂತಿಗಿಂತಲೂ ಶ್ರೇಷ್ಠವಾದ ಕ್ರಾಂತಿ. ನಮ್ಮ ಸ್ವಾತಂತ್ರ್ಯ ಹೋರಾಟದ ಏನ್ ಕ್ರಾಂತಿ ಇತ್ತೋ ಆ ಲೆಕ್ಕಕ್ಕೆ ಬರ್ತಕ್ಕಂಥ ಕ್ರಾಂತಿ ಶರಣರ ಕ್ರಾಂತಿ. ನಮ್ಮಲ್ಲಿ ಕೋಟಿ ಕೋಟಿ ಜನ ಸ್ವಾತಂತ್ರ್ಯ ಹೋರಾಟ ಮಾಡಿ ಬಲಿದಾನ ಮಾಡ್ಕೊಂಡಿದ್ದಾರೆ. ಹಾಗೆ ಶರಣರು ಸಾವಿರ ಜನ ವಚನ ಸಾಹಿತ್ಯ ಉಳಿಸೋದಕ್ಕೋಸ್ಕರ ಬಲಿದಾನ ಮಾಡ್ಕೊಂಡಿದ್ದಾರೆ. ಅಂತಹ ಒಂದು ಅದ್ಭುತವಾದ ಕ್ರಾಂತಿಯನ್ನ, ತ್ಯಾಗದ ಮೇಲೆ, ತಪಸ್ಸಿನ ಮೇಲೆ ಕಟ್ಟಿದಂತಹ ಕ್ರಾಂತಿಯನ್ನ ನೀವೇನೋ ಒಂದು ಉಡಾಫೆ ತರ ಮಾಡ್ಬಿಡ್ತಿರಲ್ಲ. ವಿದ್ವಾಂಸರುಗಳಾಗ್ಲಿ, ವೀಣಕವರಾಗ್ಲಿ, ಯಾರೇ ಮಾಡಿದ್ರು ಉಡಾಫೆ ಮಾಡಬೇಡಿ. ಇದು ರಕ್ತ ಬಸಿದು ಕಟ್ಟಿರ್ತಕ್ಕಂಥ ಕ್ರಾಂತಿ, ಸಂಭವಿಸಿರ್ತಕ್ಕಂಥ ಕ್ರಾಂತಿ. ಕಲ್ಯಾಣ ಅನ್ನೋದು 1 ದಿನದಲ್ಲಿ 2 ದಿನದಲ್ಲಿ ಕಟ್ಟಿರೋದಲ್ಲ, 36 ವರ್ಷಗಳ ತಪಸ್ಸಿದೆ. ಬಸವಣ್ಣ ಒಬ್ರಲ್ಲ, ಲಕ್ಷಾಂತರ ಜನ ತಪಸ್ಸು ಮಾಡಿದ್ದಾರೆ. ಬಸವಣ್ಣನವರು ಮುಖ್ಯ ಗುರುವಾಗಿದ್ರು. ಅಲ್ಲವ ಪ್ರಭು ಇನ್ನೊಂದು ಹೇಳ್ತಿರಲ್ಲ, ಗೊತ್ತಾ, ಈ ಶೂನ್ಯ ಸಿಂಹಾಸನ ಇರ್ಲಿಲ್ಲ ಅಂತಿರಲ್ಲ. ಎಷ್ಟು ವಚನ ಬೇಕು ಶೂನ್ಯ ಸಿಂಹಾಸನ ಇತ್ತು ಅನ್ನೋದಕ್ಕೆ? ಶೂನ್ಯ ಸಿಂಹಾಸನ, ಶೂನ್ಯ ಪೀಠ ಅಂತ ಯಾಕೆ ಹೆಸರಿಟ್ರಂದ್ರೆ, ನಿಮ್ ರಾಜರುಗಳು ಸಿಂಹಾಸನ ಕಟ್ಕೊಂಡು ಶೋಷಣೆ ಮಾಡ್ಕೊಂಡು ಆಮೇಲಿಂದ ತಮ್ಮ ಭೋಗಾಸಕ್ತಿಯನ್ನ ಅಥವಾ ಯುದ್ಧೋತ್ಸವನ್ನ ಈಡೇರಿಸ್ಕೊಳಕ್ಕೆ 1000 ಜನ ಬಲಿ ಕೊಡ್ತಿದ್ರು. ಅಂತ ಸಿಂಹಾಸನ ಅಲ್ಲ ಇದು. ಇದು ಶೂನ್ಯ ಪದವಿ, ಅದೊಂದು ಶೂನ್ಯ ಸ್ಥಾನ. ಅದು ಆತ್ಮ ಸಾಧನೆಯನ್ನ ಮಾಡಿ ನೀವೇ ನಿರ್ವಿಕಲ್ಪ ಸಮಾಧಿ ಅಂತಿರಲ್ಲ, ಹಾಗೆ ಶೂನ್ಯ ಸ್ಥಿತಿಯನ್ನು ಗಳಿಸ್ಕೊಂಡಂತಹದ್ದಿದು. ಅದಕ್ಕೆ ಬಸವಣ್ಣವರು 12 ವರ್ಷಗಳ ಕಾಲ ಕಾದ್ರು ಶೂನ್ಯ ಪೀಠಕ್ಕೆ ಪ್ರಭುದೇವರು ಬರೋ ತನಕ. ಮತ್ತೆ ಪ್ರಭುದೇವ್ರ ಬಗ್ಗೆ ನೀವು ಹಗುರವಾಗಿ ಮಾತಾಡಬೇಡಿ. ಪ್ರಭುದೇವ್ರ ಹುಟ್ಟಿನಿಂದ ಕೆಳಗಿನ ಜಾತಿಯಲ್ಲಿ ಹುಟ್ಟಿದವರು, ಅದರಲ್ಲೇನು ನಾಗವಾಸಾದೀಪ ಅಂತ ಬಳಸ್ತಾನೆ ಹರಿಹರ. ಭಜಂತ್ರಿ ಜನಾಂಗಕ್ಕೆ ಸೇರಿದಂತವ್ರು ಪ್ರಭುದೇವರು. ಆದ್ರೆ ಅವ್ರ ಸಿದ್ಧಿ ಪ್ರಾಯಶಃ ಮತ್ತೆ ಇನ್ನೊಂದು ತಪ್ಪು ಏನ್ ಮಾಡಿದಿರ ವಿಣಕ ಅಂದ್ರೆ, ಕೃಷ್ಣನಿಗೆ ಪ್ರಭುದೇವ್ರನ್ನ ಹೋಲಿಸ್ತಿರಲ್ರಿ ನೀವು. ಯಾವ ನ್ಯಾಯ ರೀ ಇದು? ಕೃಷ್ಣನೇ ಮೆಚ್ಚಲ್ಲ ಇದನ್ನ, ಕೃಷ್ಣನೇ ಮೆಚ್ಚಲ್ಲ. ನಿಮ್ ಕೃಷ್ಣ ಖಂಡಿತ ಮೆಚ್ಚಲ್ಲ, ನಿಮ್ ಹೃದಯ ಮೆಚ್ಚಲ್ಲ. ಯಾಕೆಂದ್ರೆ ಕೃಷ್ಣನನ್ನ ನೀವು ಮಾಡಿದೀರ, ವೇದವ್ಯಾಸರು ಮಾಡಿದ್ದಾರೆ, ಅಥವಾ ಕೃಷ್ಣನ್ ಬೆಳೆಸ್ಕೊಂತ ಬಂದಿದೆ. ಕೃಷ್ಣನ ವಿಷಯದಲ್ಲಿ ಸಾಹಿತ್ಯ, ಕೃಷ್ಣಂದೇ ಸಂದೇಶ ಏನಿದೆ ನನ್ಗೆ ಹೇಳಿ. ಭಗವದ್ಗೀತೆ ಕೃಷ್ಣ ಹೇಳಿದ್ದಲ್ಲ, ಖಂಡಿತ ಹೇಳಿದ್ದಲ್ಲ. ಅದು ಏನು ಯುದ್ಧ ಭೂಮಿಯಲ್ಲಿ 18 ಅಧ್ಯಾಯ ಹೇಳ್ತಾರೇನ್ರಿ? ಅರ್ಜುನ್ ಕೇಳದು, ಅವ್ರ ಗ್ಯಾಪ್ ಕೊಟ್ಟಿದ್ರ ರಾತ್ರಿ ಹೊತ್ತು, ಅಥವಾ ಮಲಗ್ತಿದ್ರ, ವಿಶ್ರಾಂತಿಗೆ ಹೋಗಿದ್ರ? ಏನೂ ಇಲ್ವಲ್ರಿ. ಇದು ವೇದವ್ಯಾಸರು ಕವಿತ್ವದಿಂದ ಬರೆದಂತಹದ್ದು. ಅದಕ್ಕೆ ಅಲ್ಲಿ ಹೇಳಿದಿರ ನೀವು, ಯಾಜ್ಞವಲ್ಕ್ಯ ಹೇಳಿದರು, ಕಪಿಲ ಹೇಳಿದರು. ಯಾಕೆ ಅಂದ್ರೆ ಅಲ್ಲಿ ಕೃಷ್ಣ ಕೋಟ್ ಮಾಡಿದ್ದ, ಕೃಷ್ಣ ಹೇಳಿದ್ದಲ್ಲ ಅದು. ಕೃಷ್ಣನ ಸ್ವ ಸಂದೇಶ ನೀವೇನು ಉಳಿಸಿಲ್ಲ, ದೌರ್ಭಾಗ್ಯ ಅದು. ಭಾಗವತ ಪುರಾಣದಲ್ಲಿ ಬರೋದು ಕವಿಗಳು ಬರೆದಿದ್ದು. ಕೃಷ್ಣ ಬಹಳ ದೊಡ್ಡ ವ್ಯಕ್ತಿ ಇರ್ಬೋದು, ತುಂಬಾ ಅದ್ಭುತ ವ್ಯಕ್ತಿ. ಆಮೇಲೆ ಚಾತುರ್ವರ್ಣಂ ಮಯ ಸೃಷ್ಟಂ ಅಂತ ಏನು ಹೇಳಿಸಿದಿರಲ್ಲ, ವೇದವ್ಯಾಸರು ಹೇಳಿಸಿದಾರಲ್ಲ, ಅದು ಕೃಷ್ಣನಿಗೆ ಮಾಡೋ ದ್ರೋಹ. ಯಾಕೆ? ಕೃಷ್ಣ ಹುಟ್ಟಿನಿಂದ ಯಾದವ. ಪುರಂದರದಾಸರು ಹೇಳ್ತಾರೆ, ಯಾದವ ನೀಬ ಯದುಕುಲ ನಂದನ. ಯಾದವ್ರನ್ನ ಯಾವ ಜಾತಿಲಿ ಸೇರಿಸ್ತೀರ್ರಿ ನೀವು? ಬ್ರಾಹ್ಮಣನೂ ಅಲ್ಲ, ಕ್ಷತ್ರಿಯನೂ ಅಲ್ಲ, ವೈಶ್ಯನೂ ಅಲ್ಲ,
ಶೂದ್ರ ಜನಾಂಗದಲ್ಲಿ ಬರ್ತಕ್ಕಂತಹ ಯಾದವ ಜನಾಂಗದಲ್ಲಿ ಹುಟ್ಟಿ ಬಹಳ ಸಾಧನೆ ಮಾಡಿರ್ಬೋದು. ಯಾಕಂದ್ರೆ ಕೃಷ್ಣನ ಬಗ್ಗೆ ಇಷ್ಟು ಸಾಹಿತ್ಯ ಉಟ್ಕೊಂಡಿದೆ ಅಂದ್ರೆ ಅದು ಕೃಷ್ಣ ಮಾಡಿದ್ದೆಷ್ಟು ನೀವು ಬರೆದಿದ್ದೆಷ್ಟು ನಾವು ವಿಭಾಗ ಮಾಡಕ್ ನಮ್ ಕೈಲಿ ಆಸಕ್ತಿ ಇಲ್ಲ, ಅದ್ರ ಅಗತ್ಯವೂ ನಮ್ಗಿಲ್ಲ. ಆದ್ರೆ ಒಬ್ಬ ಶೂದ್ರ ಜನಾಂಗದಿಂದ ಬಂದು ಶ್ರೇಷ್ಠ ಸಾಧನೆಯನ್ನು ಮಾಡಿದಂತ ಕೃಷ್ಣನನ್ನ ನೀವು ದೇವ್ರು ಮಾಡಕ್ ಹೋಗಿ ಎಂತ ಅಪಚಾರ ಮಾಡಾಕ್ ಬಿಟ್ರಲ್ಲ. ಮತ್ತೆ ಅಲ್ಲಮ ಪ್ರಭುಗಳ ಸಂದೇಶ ಇದೆ, ವಚನ ಸಾಹಿತ್ಯ ಇದೆಯಮ್ಮ ಅಲ್ಲಮ ಪ್ರಭು ದೇವ್ರದು. ಕೃಷ್ಣನ್ಗೆ ಹೋಲಿಕೆ ಮಾಡಬೇಡಿ ದಯವಿಟ್ಟು. ಅದು ಅಲ್ಲಮ ಪ್ರಭುಗಳಿಗೆ ಕೃಷ್ಣನ್ಗೆ ಇಬ್ರಿಗೂ ಮಾಡೋ ದ್ರೋಹನೇ ನೀವು. ನಾನು ಹೇಳ್ತೀನಿ, ನಿಮಗೆ ತಮಾಷೆ ಹೇಳ್ತೀನಿ, ಆಧಾರ್ ಕಾರ್ಡ್ನವ್ರಿಗಿಂತ ಕೆಳಮಟ್ಟಕ್ಕೆ ಇಳಿದ್ ಬಿಡ್ತೀರಾ ನೀವು. ಆಧಾರ್ ಕಾರ್ಡ್ನವ್ರು ನೋಡಿ ಹೆಬ್ಬಟ್ಟು, ಕಣ್ಣಿನ ದೃಷ್ಟಿ ಒಬ್ರದೊಬ್ರಿಗೆ ಹೋಲಿಕೆ ಇಲ್ಲ, ಒಬ್ರಿಗೊಬ್ರಿಗೆ ಹೋಲಿಕೆ ಇಲ್ಲ. ಅಂಥದ್ರಲ್ಲಿ ಮಹಾತ್ಮರನ್ನ ಯಾರನ್ನೂ ಹೋಲಿಕೆ ಮಾಡಬೇಡಿ, ಯಾರಿಗೂ ಹೋಲಿಕೆ ಮಾಡಬೇಡಿ. ಕೃಷ್ಣ ಕೃಷ್ಣನೇ, ಅಲ್ಲಮ ಪ್ರಭು ಅಲ್ಲಮ ಪ್ರಭುವೇ, ಬಸವಣ್ಣ ಬಸವಣ್ಣ, ಅಲ್ಲಮ ಪ್ರಭು ಅಲ್ಲಮ ಪ್ರಭು. ಅಲ್ಲಮ ಪ್ರಭುಗಳೊಂದು ಚಂದ ಹೇಳ್ತಾರೆ, ಶಿವನಾಗಲು ಬಹುದು, ಬಸವನಾಗಲು ಬಾರದು. ಶಿವ ಆಗ್ಬಿಡ್ಬೋದು ನೀವು ಸಾಧನೆ ಮಾಡಿ ಮಾಡಿ ಮಾಡಿ, ನಿರ್ವಿಕಲ್ಪ ಸಮಾಧಿ ಸಾಧಿಸಿದ್ರೆ ನೀವು ಶಿವ ಆದಂಗೆ. ಆದ್ರೆ ಬಸವಣ್ಣನ ಆ ತಾಳ್ಮೆ, ಬಸವಣ್ಣನ ಆ ಕಿಂಕರತೆ ಯಾರಿಗೂ ಬರಲ್ಲಮ್ಮ. ಆದ್ರಿಂದ ಬಸವಣ್ಣನ್ಗೂ, ಆಮೇಲೆ ಬಸವಣ್ಣ 36 ವರ್ಷ ಇದ್ರು ಬಿಜ್ಜಳನ ಕಡೆಯಿಂದ ಒಂದೇ ಒಂದು ಯುದ್ಧ ಮಾಡಿಸ್ಲಿಲ್ಲ. ನಿಮ್ ಕೃಷ್ಣ ಎಷ್ಟು ಯುದ್ಧ ಮಾಡ್ಬೇಕಾಗ್ ಬಂತಮ್ಮ, ಎಷ್ಟು ಜನರನ್ನ ಕೊಲೆ ಮಾಡ್ಬೇಕಾಗ್ ಬಂತು. ನೀವ್ ಹೇಳೋ ಪ್ರಕಾರನೇ. ಮತ್ತೆ ಧರ್ಮ ಸಂಸ್ಥಾಪನೆಗೆ ಅಂತ ಹೇಳ್ತೀರಾ, ಆ ಮಾತು ಬೇರೆ. ಪರಮಾತ್ಮನ ಸ್ಥಾನ ಕೊಟ್ಟಿದ್ದೀರಲ್ಲಪ್ಪ, ಯಾಕೆ ಮುಟ್ಟಿ ಶಿಶುಪಾಲ ದಂತವಕ್ರನ್ನ ಯಾಕೆ ಮುಟ್ಟಿ ದೀಕ್ಷೆ ಕೊಟ್ಟು ಯಾಕೆ ಪರಿವರ್ತನೆ ಮಾಡಕ್ಕಾಗ್ಲಿಲ್ಲ? ಯಾಕೆ ಪರಿವರ್ತನೆ ಮಾಡಕ್ಕಾಗ್ಲಿಲ್ಲ? ಅದಕ್ಕೆ ಉತ್ತರ ಕೊಡಿ. ಒಂದ್ ಕಡೆ ದೇವ್ರು ಅಂತೀರಾ, ಒಂದ್ ಕಡೆ ಕೊಂದ ಅಂತೀರಾ. ಎಂತ ಆಭಾಸ ಮಾಡಿಟ್ಟಿದ್ದೀರಲ್ಲಮ್ಮ. ಇದನ್ನ ಮೆಚ್ಕೊಂತೀರಿ. ಕೃಷ್ಣ ಒಬ್ಬ ಒಳ್ಳೆ ಕಥೆಗಾರ ಅಂತ ಹೇಳ್ತೀರಿ. ಕೃಷ್ಣ ಕಥೆಗಾರ ಅಲ್ಲ, ವೇದವ್ಯಾಸ ಕಥೆಗಾರ. ವಿಣಕ ಗೊತ್ತಾಯ್ತಲ್ವಾ? ಆದ್ರಿಂದ ಅಲ್ಲಮ ಪ್ರಭುಗೆ ಕೃಷ್ಣನಿಗೆ ಹೋಲಿಕೆ ಮಾಡಬೇಡಿ. ಮಹಾತ್ಮರನ್ನ ಯಾರಿಗೂ ಹೋಲಿಕೆ ಮಾಡಬೇಡಿ. ಗಾಂಧೀಜಿನೇ, ಸುಭಾಷ್ ಚಂದ್ರ ಬೋಸ್ರೇ. ಯಾಕೆ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ರ ತರ ಆಗ್ಲಿಲ್ಲ? ಪ್ರಶ್ನೆ ಕೇಳಬಾರ್ದು ಅದನ್ನ. ಸುಭಾಷ್ ಚಂದ್ರ ಬೋಸ್ರು ಗಾಂಧಿ ತರ ಯಾಕೆ ಮಾಡ್ಲಿಲ್ಲ? ಇಲ್ಲ, ಪರಮಾತ್ಮ ಪ್ರತಿಯೊಬ್ಬರನ್ನು ವಿಶಿಷ್ಟವಾಗಿ ಸೃಷ್ಟಿ ಮಾಡಿದ್ದಾನೆ. ರಾಮನನ್ನ ಕೃಷ್ಣನ ಹೋಲಿಕೆ ಮಾಡಬೇಡಿ. ರಾಮನೇ, ಕೃಷ್ಣನೇ. ಅದಕ್ಕೆ ಅಲ್ಲಮ ಪ್ರಭು ಕೃಷ್ಣನ್ಗೆ ಹೋಲಿಕೆ ಮಾಡ್ತಿರಲ್ಲ, ನನಗೆ ನಿಜವಾಗ್ಲೂ ವಿಣಕ ಬಹಳ ದೊಡ್ಡ ಸ್ಥಾನ ಕೊಟ್ಟಿದ್ದೆ ನಿಮಗೆ. ನಿಮ್ಮ ಬೌದ್ಧಿಕ ದಿವಾಳಿತನ ತೋರಿಸ್ಬಿಟ್ಟಿದ್ದೀರ ಈ ವಿಷಯದಲ್ಲಂತೂ. ಬುದ್ಧಿಯಿಂದ ದಿವಾಳಿ ಆಗ್ಬಿಟ್ಟಿದ್ದೀರ ಅನ್ನೋ ವಿಣಕ ಅನ್ನೋ ಅಷ್ಟರ ಮಟ್ಟಿಗೆ ತೋರಿಸ್ಬಿಟ್ಟಿದ್ದೀರಲ್ಲ. ಮಾಡಬೇಡಿ ಆ ಕೆಲಸನ. ನೀವು ಇನ್ಮೇಲೆ ಪ್ರಾಯಶಃ ಮಾತಾಡ್ಲಾರ್ದೆ ಸಾಧನೆ ಮಾಡಿ, ಇನ್ನೂ ಸಾಧನೆ ಮಾಡಿ. ಮತ್ ಸಾಧನೆ ಮಾಡ್ಬಿಟ್ಟಿದೀನಿ ಅಂತ ತಿಳ್ಕೊಂಡಿದ್ರೆ ಅದು ನಿಮಗೆ ನೀವು ಮಾಡ್ಕೊಳ್ಳೋ ದ್ರೋಹ. ನೀವು ಇನ್ನೂ ಸಾಧಿಸ್ಬೇಕಾದ್ ಬಹಳಷ್ಟಿದೆ. ಬಸವಣ್ಣವ್ರ ಕೊನೆ ತನಕ ಹೇಳ್ತಾರೆ, ಪ್ರಭುದೇವ್ರು ಹೇಳ್ತಾರೆ, ನಾನ್ ಸಾಧಕ ಅಂತ ಎಲ್ಲೂ ಹೇಳ್ಕೊಳಲ್ಲ ಅವ್ರು, ನಾವು ಸಿದ್ಧಪುರುಷರು ಅಂತ ಎಲ್ಲೂ ಹೇಳ್ಕೊಳೋದಿಲ್ಲ. ಇನ್ನೂ ಸಾಧನೆ ಮಾಡ್ತಾರೆ. ನಾವು ಸಾಧಕರಾಗ್ತಾ ಏರಿದವನು ಮೂಡುವನು ರವಿ ಮೂಡುವನು, ನೀವು ಪದ್ಯ ಓದಿರ್ತೀರ. ಅದರಲ್ಲಿ ಏರಿದವನು ಚಿಕ್ಕವನಾಗಿರಬೇಕಿಲೆ ಎಂಬ ಮಾತನ್ನು ಸಾರು. ನೀವು ಸಾಧಕರಾಗಿದ್ರೆ ಬಸವಣ್ಣ ಪ್ರಭುನ ಏಕವಚನದಲ್ಲೂ ಸಹಿತ ಮಾತಾಡಕ್ ಮನ್ಸು ಬರಲ್ಲಮ್ಮ, ಏಕವಚನದಲ್ಲೂ ಮಾತಾಡಕ್ ಬರಲ್ಲ. ಅದಕ್ಕೆ ನಾನು ಕೃಷ್ಣನಿಗೆ ಏಕವಚನದಲ್ಲಿ ಬಳಸಿರ್ಬೋದು, ಕೃಷ್ಣ ಅಂತ ಬಳಸಿರ್ಬೋದು, ಕೃಷ್ಣ ಪರಮಾತ್ಮ ಅಂತ ಬಳಸಿದೀರ ನೀವೆಲ್ಲ. ಆದ್ರೆ ನಿಜವಾಗಿ ಕೃಷ್ಣನ ವ್ಯಕ್ತಿತ್ವವನ್ನು ಕಟ್ಕೊಟ್ಟಿಲ್ಲ ನೀವು. ನಿಜವಾದ ಕೃಷ್ಣನ ವ್ಯಕ್ತಿತ್ವವನ್ನು ಮಾಯ ಮಾಡ್ಬಿಟ್ಟಿದ್ದೀರಾ ಶೂದ್ರ ಅನ್ನೋ ಕಾರಣಕ್ಕೆ. ಅವನನ್ನ ದೇವ್ರು ಮಾಡಕ್ ಹೋಗಿ ನಿಜವಾದ ಕೃಷ್ಣನ್ ಮರೆ ಮಾಚ್ಬಿಟ್ಟಿದ್ದೀರಾ. ನಿಜವಾದ ಕೃಷ್ಣನ್ನ ತೋರಿಸ್ಕೊಡೋದಾದ್ರೆ ಬಹಳ ದೊಡ್ಡ ಮಹಾತ್ಮ. ಯಾಕಂದ್ರೆ ಯದುವಂಶದಲ್ಲಿ ಹುಟ್ಟಿ ದನ ಕಾಯೋರು, ಈಗ ಬೈತೀರ ನೀವೇ ಬೈತಿರ್ತೀರ, ದನ ಕಾಯೋನೆ ಅಂತ ಮೇಷ್ಟ್ರುಗಳು ಗುರುಗಳೆಲ್ಲ ಬೈತೀರಿ. ಬೈಬೇಡಿ ಹಾಗೆ. ದನ ಕಾಯೋನ್ ದೊಡ್ಡ ಶ್ರೇಷ್ಠ ಕೆಲಸ. ಹಾಲು ತುಪ್ಪ ಎಲ್ರಿಗೂ ಬೇಕು, ದನ ಕಾಯೋದು ಯಾರಿಗೂ ಬೇಡವಾ? ದಡ್ರಿಗೆ ಯಾಕೆ ದನ ಕಾಯೋನೆ ಬೈತೀರಾ? ಬೈಬಾರ್ದು. ಆದ್ರಿಂದ ಕೃಷ್ಣ ನಿಜವಾದ ವ್ಯಕ್ತಿತ್ವ ಸಿಕ್ಕರೆ ಕೃಷ್ಣನ ಸ್ಥಾನಮಾನ ಇನ್ನೂ ದೊಡ್ಡದಾಗಿ ಹೋಗುತ್ತಮ್ಮ. ಈಗ ವಿಚಾರವಾದಿಗಳು ಕೃಷ್ಣನಿಂದ ದೂರ ಹೋಗ್ಬಿಡ್ತಾರೆ. ಆದ್ರೆ ನಿಜವಾಗಿ ಒಬ್ಬ ಯದುಕುಲ ನಂದನ ಆ ಮಟ್ಟಕ್ಕೆ ಏರಿದ್ರೆ, ಯುಗಗಳವರೆಗೆ ಹೆಸರು ಉಳಿಯೋ ಹಾಗೆ ಏರಿದ್ರೆ ಅವನ ನಿಜವಾದ ಸಂದೇಶ ತೋರಿಸ್ಕೊಡಿ. ನೀವು ಈಗ ತೋರಿಸ್ತಾ ಇರೋ ಸಂದೇಶ ಕೃಷ್ಣನ ಸಂದೇಶ ಅಲ್ಲ, ವ್ಯಾಸರ ಸಂದೇಶ. ಅದು ಕಾವ್ಯ ಅಷ್ಟೇ. ಕಾವ್ಯ ಅಂದ್ರೆ ಹರಿಹರ, ರಾಘವಾಂಕ ಮತ್ತು ಭೀಮಕ್ಕೆ ಇವರು ಕೂಡ ಈ ದೋಷ ಮಾಡಕ್ ಹೊರಟ್ರು. ಇವನ್ನ ಪ್ರಭುದೇವ್ರನ್ನ, ಬಸವಣ್ಣನ ದೇವ್ರ ಮಾಡಕ್ ಹೊರಟ್ರು. ಖಂಡಿತ ದೇವ್ರ ಮಾಡೋದ್ ಬೇಡ ನಮಗೆ.
ನಮಗ್ ಬೇಕಾಗಿರೋದು ನಿಜವಾದ ಪ್ರಭುದೇವರು. ಅವರೊಬ್ರು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬಯಲುಕಾಯ ಸಿದ್ಧಿ ಪಡ್ಕೊಂಡಿದಾರಲ್ರಿ. ಯಾವ ಯೋಗಿಗಳು ಒಂದು ಜನ್ಮದಲ್ಲಿ ಸಾಧನೆ ಮಾಡುವಂತದ್ದಲ್ಲ ಪ್ರಭುದೇವರು ಮಾಡಿದ ಯೋಗ. ಅದು 10 ಜನ್ಮ ಆದ್ರೂ ನಿಮ್ ಕೈಲಿ ಸಾಧನೆ ಮಾಡಕ್ಕಾಗಲ್ಲ. ಅಂಥ ಬಯಲುಕಾಯ ಸಿದ್ಧಿಯನ್ನು, ವಜ್ರಕಾಯ ಸಿದ್ಧಿಗಿಂತ ಶ್ರೇಷ್ಠವಾದದ್ದು ಬಯಲುಕಾಯ ಸಿದ್ಧಿ. ಅಂತ ಪ್ರಭುದೇವರನ್ನ ಯಾರಿಗೂ ಹೋಲಿಸ್ಬೇಡಿ. ಬಸವಣ್ಣನೇ. ಬಸವಣ್ಣನಂತಹ ವ್ಯಕ್ತಿ ಇನ್ನೊಬ್ರು ಹುಟ್ಟಲ್ಲ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ಲಿಂಗಾನಂದ ಪಾಜಿಯವರು ಹೇಳೋರು ಒಂದು ಮಾತು, ಒಳ್ಳೆ ಮಾತು ಹೇಳೋರು, ದೇವ್ರಿಗೆ ನೀವು ಕೃಷ್ಣ ಅನ್ರಿ, ಕೃಷ್ಣನಿಗೆ ದೇವ್ರ ಅನ್ಬೇಡಿ. ದೇವ್ರಿಗೆ ರಾಮ ಅನ್ರಿ, ದೇವ್ರಿಗೆ ಶಿವ ಅನ್ರಿ. ಆ ನೀವು ಕಲ್ಪಿಸಿದ ಆ ದೇವತೆಗಳೇನಿದಾವಲ್ಲ, 336 ಕೋಟಿನೋ, ಅವೆಲ್ಲ ನೀವು ಕಲ್ಪಿಸಿದ ದೇವತೆಗಳು. ನಿರಾಕಾರ ಪರಮಾತ್ಮ, ಎಲ್ಲರ ಹೃದಯಸ್ಥನಾದ ಪರಮಾತ್ಮ, ಸರ್ವಾಂತರ್ಯಾಮಿ. ಅವನಿಗೆ ವಿಷ್ಣು ಅಂತ ಅನ್ರಿ. ಪರಮಾತ್ಮ ವಿಷ್ಣು ಹೌದು, ಸರ್ವಾಂತರ್ಯಾಮಿ ಹೌದು. ಆದ್ರೆ ನೀವು ಕಲ್ಪಿಸಿದ 4 ಕೈ, ಯಾವಾಗ್ಲೂ ಏನು ಕಾಲೊತ್ತೋ ಚಿತ್ರ ನೀವು ಬರ್ದಿರೋದದು. ವಿಷ್ಣು ಹಾಗಲ್ಲ. ವಿಷ್ಣು ಕಾಲೇ ಇಲ್ಲ, ಅವನು ಕಾಲಿಲ್ಲದ ಸರ್ವಾಂತರ್ಯಾಮಿ. ಅವನ ಕಾಲೊತ್ತಕ್ಕೆ ಎಲ್ಲಿ ಬರ್ತದ? ಅಂತ ವಿಷ್ಣುನ್ ಪರಮಾತ್ಮ, ನಾವು ಪರಮಾತ್ಮನಿಗೆ ವಿಷ್ಣು ಅಂತೀವಿ. ಅದಕ್ಕೆ ಯಾವ ಹೆಸರಿನ ಬಗ್ಗೆನೂ ನಮಗೆ ಕಹಿ ಮನೋಭಾವನೆ ಬರಲ್ಲ, ಯಾವ ಹೆಸರಿನ ಬಗ್ಗೆನೂ ತಿರಸ್ಕಾರ ಬರಲ್ಲ ನಮಗೆ. ಯಾಕೆಂದ್ರೆ ಪರಮಾತ್ಮನಿಗೆ ನೀವು ಯಾವ ಹೆಸರನ್ನ ಹೇಳಿ, ಆದ್ರೆ ನೀವು ಕಲ್ಪಿಸಿದ, ನೀವು ಬರೆದ ಅವ್ರನ್ನ ದೇವ್ರನ್ನಕ್ ಹೋಗಿ ಯಾರ್ಯಾರನ್ನ ಹೋಲಿಕೆ ಮಾಡಿ ಕಲಸು ಮೇಲೋಗರ ಮಾಡಬೇಡಿ ವೀಣಕ್ಕ. ಬರೀ ವೀಣಕ್ಕ ಒಬ್ರೇ ಅಲ್ಲ, ಯಾರೂ ಆ ಕೆಲಸ ಮಾಡಬೇಡಿ ಅಂತ ತಿಳ್ಕೊಂಡು ಕೇಳ್ಕೊಂತ, ನನ್ನ ಮಾತು ಏನಾದ್ರೂ ಸ್ವಲ್ಪ ನಿಮಗೆ ಖಾರ ಆಗಿದ್ರೆ ಅದು ಜ್ಞಾನದ ಮಾತುಗಳು, ಜ್ಞಾನಕ್ಕೋಸ್ಕರ ಹೇಳಿದೀನಿ ಅಂತ ನೀವ್ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ಒಟ್ಟಾಗಿ ಬಾಳೋಣ, ಭಾರತ ಮಾತೆಯ ಮಕ್ಕಳಾಗಿ ಬಾಳೋಣ, ಪರಮಾತ್ಮನ ಮಕ್ಕಳಾಗಿ ಬಾಳೋಣ. ಸರ್ವರಿಗೂ ಶರಣಾರ್ಥಿ.